ಏ ಮ್ಯೂಟಲ್ ಇದೆ ಕಣೋ. ಸ್ತಪತ್ಯೇಷ ಸೂರ್ಯಃ ಏಷ ಪರ್ಜನ್ಯೋ ಮಘವಾನೇಷ ವಾಯುಃ ಏಷ ಪೃಥಿವೀರಯರ್ದೇವಃ ಸದಸಚ್ಚಾಮೃತಂ ಚ ಯತ್ ಪರಾದಿವರಸನಾಭೋ ಪ್ರಾಣೇ ಸರ್ವಂ ಪ್ರತಿಷ್ಠಿತಂ ರಜೋ ಯಜೋ ಪುಂಸಸಾಮಾನಿ ಯಜ್ಞಃ ಕ್ಷತ್ರಂ ಬ್ರಹ್ಮ ಚ ಪ್ರಜಾಪತಿಶ್ಚರಸಿ ಗರ್ಭೆ ತ್ವಮೇವ ಪ್ರತಿಜಾಯಸೆ ತುಭ್ಯಂ ಪ್ರಾಣ ಪ್ರಜಾಸ್ತ್ವಿಮಾ ಬಲಿಂ ಹರಂತಿ ಯಃ ಪ್ರಾಣೈಃ ಪ್ರತಿಷ್ಠಸಿ ದೇವಾನಾಮಸಿ ವಂದಿತಮಃ ಪಿತॄಣಾಂ ಪ್ರಥಮಾಸ್ವಥಾ ಚರಿತಂ ಸತ್ಯಂ ಅಥರ್ವಾಂಗಿರಸಾಮಸಿ ಇಂದ್ರಸ್ತ್ವಂ ಪ್ರಾಣತೇಜಸಾ ರುದ್ರೋऽಸಿ ಪರಿರಕ್ಷಿತಾ ತಮಂತರಿಕ್ಷೇ ಚರಸಿ ಸೂರ್ಯಸ್ತ್ವಂ ಜ್ಯೋತಿಷಾಂ ಪತಿಃ ಯದಾ ತ್ವಮಭಿವರ್ಷಸಿ ಯಥೇಮಾಃ ಪ್ರಾಣತೆ ಪ್ರಜಾಃ ಆನಂದರೂಪಾಸ್ತಿಷ್ಠಂತಿ ಕಾಮಾಯಾನ್ನಂ ಪ್ರಾಣೈಕಋಷಿಃ ಅತ್ತ ವಿಶ್ವಸ್ಯ ಸತ್ಪತಿಃ ವಯಮಾದ್ಯಸ್ಯ ದಾತಾರಃ ಪಿತಾ ತ್ವಂ ಮಾತರಿಶ್ವನಃ ಯಾತೆ ತನೋರ್ವಾಚಿ ಪ್ರತಿಷ್ಠಿತಾ ಯಾ ಶ್ರೋತ್ರೇ ಯಾ ಚ ಚಕ್ಷುಷಿ ಯಾ ಚ ಮನಸಿ ಸಂತತಾ ಶಿವಾನ್ ತಾಂ ಕುರು ಮೋದ್ಗಮೀಃ ಪ್ರಾಣಸ್ಯೇದಂ ವಶೇ ಸರ್ವಂ ಪೃಥಿವೇ ಯತ್ ಪ್ರತಿಷ್ಠಿತಂ ಆಯೇವ ಪುತ್ರಾನ್ ರಕ್ಷಸ್ವ ಶ್ರೀಶ್ಚ ಪ್ರಜ್ಞಾನ್ ಚ ವಿಧೇಯನ ಸದಾಯುನಃ ಪಪ್ರಚ್ಛ ಭಗವಂತು ತಯೇಷ ಪ್ರಾಣೋ ಜಾಯತೆ ಕಥಮಾಯಾತಿ ಅಸ್ಮಿನ್ ಶರೀರೆ ಆತ್ಮಾನ್ವಾ ಪ್ರವಿಭಜ್ಯ ಕಥಂ ಪ್ರಾತಿಷ್ಠತೆ ಏನೋತ್ರಮತೆ ವಾಕ್ಯಮಪಿ ದತ್ತೆ ಕಥಮಧ್ಯಾತ್ಮವಿಧಿ ತಸ್ಮೈ ಸಹೋವಾಚ ಹರಿಪ್ರಶ್ನಾನ್ ಪೃಚ್ಛಸಿ ಬ್ರಹ್ಮಿಷ್ಠೋऽಸ್ಮೀತಿ ತಸ್ಮಾತ್ ಏತಂ ಬ್ರವೀಮಿ ಆತ್ಮನ ಏಷ ಪ್ರಾಣೋ ಜಾಯತೆ ಯಥೈಷಾ ಪುರುಷೇ ಛಾಯಾ ಏತಸ್ಮಿನ್ನೇತದಾತತಂ ಮನೋಕೃತೇನಾಯಾತ್ಯಸ್ಮಿನ್ ಶರೀರೆ ಯಥಾ ಸಂರಾಡೇ ವಾಧಿಕತಾನ್ ವಿನಿಯುಂಗೆ ಏತಾನ್ ಗ್ರಾಮಾನತಿಷ್ಠಸ್ವೇತಿ ಏವಮೇವೈಷ ಪ್ರಾಣಃ ಇತರಾನ್ ಪ್ರಾಣಾನ್ ಪೃಥಕ್ ಪೃಥಗೇವ ಸನ್ನಿಧತ್ತೆ ವಾಯುಪಸ್ಥೆ ಪಾನಂ ಚಕ್ಷುಶ್ರೋತ್ರೇ ಮುಖನಾಸಿಕಾಗ್ರಾನ್ ಪ್ರಾಣಸ್ವಯಂ ಕಾರಿಷ್ಠತೆ ಎಲ್ಲ ನೋಡಿ ಹೃದಿಹ್ಯೇಷ ಆತ್ಮಾ ಅತ್ರೈತದೇಕಶತನ್ನಾಡೀನಾಂ ಆಸಾಂ ಶತಂ ಶತಮೇಕೈಕಸ್ಯಾಂ ಪ್ರತಿಶಾಖಾನಾಡೀ ಭವಂತಿ ಆಸು ಜ್ಞಾನಶ್ಚರತಿ ಅಥೈಕಯೋರ್ಧ್ವ ಉದಾನಃ ಪುಣ್ಯೇನ ಪುಣ್ಯಂ ಲೋಕಂ ನಯತಿ ಪಾಪೇನ ಪಾಪಂ ಪಾಪ್ಯಾಮೇವ ಮನುಷ್ಯಲೋಕಂ ಆದಿತ್ಯೋ ಹವೈವಾಹ್ಯ ಪ್ರಾಣ ಉದಯತಿ ಏಷಕ್ಯೇದಂ ಚಾಕ್ಷುಜಂ ಪ್ರಾಣಮನುಗ್ರಹಾಣಃ ಪೃಥಿವ್ಯಾಂ ಯಾ ದೇವತಾ ಸೈಷಾ ಪುರುಷಸ್ಯ ಅಪಾನಮವಷ್ಟಭ್ಯ ಅಂತರಾಯದಾಕಾಶಸ್ಸ ಸಮಾನಃ ವಾಯುರ್ವ್ಯಾನಃ ತೇಜೋ ಹವಾ ಉದಾನಃ ತಸ್ಮಾದುಪಶಾಂತತೇಜಾಃ ಪುನರ್ಭವಮಿಂದ್ರಿಯೈರ್ಮನಸಿ ಸಂಪದ್ಯಮಾನೈಃ ಯಚ್ಚಿತ್ತಸ್ತೇನೈಷ ಪ್ರಾಣಮಾಯಾತಿ ಪ್ರಾಣಸ್ತೇಜಸಾ ಯುಕ್ತಃ ಸ ಆತ್ಮನಾ ಯಥಾ ಸಂಕಲ್ಪಿತಂ ಲೋಕಂ ನಯತಿ ಯ ಏವಂ ವಿದ್ವಾನ್ ಪ್ರಾಣಂ ವೇದ ನಾಸ್ಯ ಪ್ರಜಾ ಈಯತೆ ಅಮೃತೋ ಭವತಿ ತದೇಷ ಶ್ಲೋಕಃ ಉತ್ಪತ್ತಿಮಾಯತಿಂ ಸ್ಥಾನಂ ವಿಭುತ್ವಂ ಚೈವ ಪಂಚಧಾ ಅಧ್ಯಾತ್ಮಂ ಚೈವ ಪ್ರಾಣಸ್ಯ ವಿಜ್ಞಾಯಾಮೃತಮಶ್ನುತೆ ವಿಜ್ಞಾಯಾಮೃತಮಶ್ನುತ ಇತಿ ಅಥ ಹೀನಂ ಸೌರ್ಯಾಯಣೀಗಾರ್ಗ್ಯಃ ಪಪ್ರಚ್ಛ ಭಗವನ್ನೇತಸ್ಮಿನ್ ಪುರುಷೇ ಕಾನಿ ಸ್ವಪಂತಿ ಕಾನ್ಯಸ್ಮಿನ್ ಜಾಗ್ರತಿ ಕತರ ಏಷ ದೇವಃ ಸ್ವಪ್ನಾನ್ ಪಶ್ಯತಿ ಕಸ್ಯೈತತ್ ಸುಖಂ ಭವತಿ ಕಸ್ಮಿನ್ನು ಸರ್ವೇ ಸಂಪ್ರತಿಷ್ಠಿತಾ ಭವಂತೀತಿ ತಸ್ಮೈ ಸಹೋವಾಚ ಯಥಾ ಗಾರ್ಗ್ಯಪರೀಚಯೋರ್ಕಸ್ಯ ಹಸ್ತಂ ಗಚ್ಚತಃ ಸರ್ವಾ ಏತಸ್ಮಿನ್ ತೇಜೋ ಮಂಡಲೆ ಏಕೀಭವಂತಿ ತಾಃ ಪುನಃ ಪುನರುದಯತಃ ಪ್ರಚರಂತಿ ಏವಂ ಭವೈತತ್ಸರ್ವಂ ಪರೇ ದೇವೇ ಮನಸಿ ಏಕೀಭವತಿ ತೇನ ತರ್ಹ್ಯೇವ ಪುರುಷೋ ನ ಶೃಣೋತಿ ನ ಪಶ್ಯತಿ ನ ಜಿಘ್ರತಿ ನ ರಸಯತೆ ನ ಸ್ಪರ್ಶತೆ ನಾಭಿವದತೆ ನಾದತ್ತೆ ನಾನಂದಯತೆ ನ ವಿಸೃಜತೆ ನೇಯಾಯತೆ ಸ್ವಪೀತ್ಯಾಚಕ್ಷತೆ ಪ್ರಾಣಾಗ್ನಯ ಏವ ಏತಸ್ಮಿನ್ ಪುರೇ ಜಾಗ್ರತಿ ಆಘಪತ್ಯೋ ಹವಾ ಏಷೋಪಾನಃ
यानोन्वाहार्यवचनः यद्गाढवत्यात् प्रणीयते प्रणयनादाहवनीयः प्राणः यदुच्छ्वासनिश्वासावेतावाहुति समन्वयतीति स समानः मनोहवावयजमानः इष्टफलमेवोदानः तयेन यजमानमहरहर्ब्रह्म गमयति अत्रीशदेव स्वप्ने महिमानमनुभवति यद्दृष्टं दृष्टमनुपश्यति श्रुतं श्रुतमेव अर्थमनुशृणोति देशदिगन्तरैश्च प्रत्यनुभूतं पुनः पुनः प्रत्यनुभवति दृष्टं च दृष्टं च श्रुतं च अनुभूतं च अननुभूतं च सच्चा सच्चा सर्वः पश्यति स यदा तेजसा विभूतो भवति न पश्यति अथ तदा एतस्मिन् शरीरे एतत् सुखं भवति स यथा सौम्यवयांसि वासो वृक्षं सम्प्रतिष्ठन्ते एवं भवैतच्छर्वं पर आत्मनि सम्प्रतिष्ठते पृथिवी च पृथिवीमात्रा च आपश्च आपो मात्रा च तेजो मात्रा च वायुश्च वायुमात्रा च आकाशश्च आकाशमात्रा च चक्षुश्च द्रष्टव्यं च श्रोत्रं च श्रोतव्यं च घ्राणश्च घ्रातव्यं च रसश्च रसयितव्यं च त्वक्च स्पर्शयितव्यं च वाक्यवक्तव्यं च हस्तौ च आदातव्यं च उपस्थश्च आनन्दयितव्यं च वायुश्च विसर्जयितव्यं च पादौ च गन्तव्यं च मनश्च मन्तव्यं च बुद्धिश्च बोद्धव्यं च अहङ्कारश्च अहङ्कर्तव्यं च चित्तं च चेतयितव्यं च तेजश्च विद्योतयितव्यं च प्राणश्च विधारयितव्यं च एष हि द्रष्टा स्पष्टा श्रोता घ्राता रसयिता मन्ता बोद्धा कर्ता विज्ञाता पुरुषः परे अक्षरे आत्मनि सम्प्रतिष्ठते परमेवाक्षरं प्रतिपद्यते तयोहवैतदच्छायमशरीरमलोहितं शुभ्रम् अक्षरं वेदयते यस्तु सौम्य सर्वज्ञः सर्वो भवति तदेष श्लोकः विज्ञानात्मा सह देवैः च सर्वैः प्राणाभूतानि सम्प्रतिष्ठन्ति यत्र तदक्षरं वेदयते यस्तु सौम्य सर्वज्ञः सर्वमेवाविवेशयति वंशऋषिभ्यो नमो महद्भ्यो नमो गुरुभ्यः सर्वोपप्लवरहितप्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि भगवत्पादं शङ्करं लोकशङ्करं सूत्रभाष्यविदो वन्दे भगवन्तो पुनः पुनः श्रीमच्छङ्करभगवत्पूज्यपादसद्गुरुभ्यो नमः वन्देदं दच्चिदानन्दं यतिवर्यं महामहिं वेदवेदान्तसारज्ञं सद्गुरुं प्रणतोऽस्मि सदां सम्प्रदायज्ञं संयमीन्द्रं सदाश्रयं सद्गुरुं दच्चिदानन्दं सदाचारं समाश्रये सच्चिदानन्देन्द्र सरस्वती महासद्गुरुभ्यो नमः भगवो ब्रह्म ಮಂತ್ರದಲ್ಲಿ ಮನೋದೇವ ಸ್ವತಂತ್ರವಾಗಿ ಅನುಭವಿಸ್ತಾರಂತೇನಿಲ್ಲ. ಭಾಷ್ಯಕಾರ ಅದನ್ನ ಸ್ವತಂತ್ರವಾಗಿ ಆ ಮನೋದೇವನು ತನ್ನ ವಿಭೂತಿಯನ್ನು ಅನುಭವಿಸ್ತಾನೆ. ವಿಷಯ ರೂಪಾದ ವಿಭೂತಿ ಅನೇಕಾತ್ಮ ಭಗವನ, ಒಬ್ಬರು ಅನೇಕವಾಗೋದು, ತಾನೇ ವಿಷಯವಾಗುವುದು ಅನ್ನುವಂತಹ ಸ್ವಾತಂತ್ರ್ಯವನ್ನ ಮನಸ್ಸು ಅನುಭವಿಸುತ್ತೆ. ಸ್ವಾತಂತ್ರ್ಯ ಸೇರಿಸಿದ್ರು. ಈ ಪ್ರಶ್ನೆ ಮಾಡಿದ್ದಾನೆ. ಮಂತ್ರದಲ್ಲೂ ಒಂದ್ ರೀತಿ ಅತ್ರ ಏಷಃ ದೇವಃ ಸ್ವಪ್ನೆ ಮಹಿಮಾನಂ ಅನುಭವತಿ ಅನ್ನೋದ್ರಿಂದ ಸ್ವಾತಂತ್ರ್ಯ ಕಲ್ಪಿಸಿದಂಗಾಯ್ತು, ಕರ್ತೃತ್ವ ಕಲ್ಪಿಸಿದಂಗಾಯ್ತು. ಕರ್ತೃತ್ವ ಬೇರೆ ಪ್ರಶ್ನೆ ಮಗ. ಈಗ ಅನುಭವತಿಯನ್ನು ತಿಪ್ರತ್ಯಯ ಆಖ್ಯಾತ ಪ್ರತ್ಯಯ ಕರ್ತೃ ಹೇಳುತ್ತೆ. ಈ ದೇವನು ಮಹಿಮೆಯನ್ನು ಅದು ಅನುಭವಿಸುವಾಗ ಕಾರಣವಾಗಿ ಅನುಭವಿಸುತ್ತಾ ಕರ್ತೃವಾಗಿ ಅನುಭವಿಸುತ್ತಾ ಅಂತ ಪ್ರಶ್ನೆ. ಕರ್ತೃವಾಗಿ ಅನುಭವಿಸುತ್ತೆ ಅಂತ ತಗೊಂಡು ಸ್ವಾತಂತ್ರ್ಯ ಅಂತ ತಗೊಳ್ತಾ ಇದ್ದಾರೆ. ಈ ಕರ್ತೃತ್ವ ಹೇಗೆ ಅವನಿಗೆ ಕ್ಷೇತ್ರಜ್ಞ ಅಲ್ವ ಕರ್ತೃ ಪ್ರಶ್ನೆ ಮಾಡ್ತಿದ್ದಾರೆ. ಕಾರಣವಾದ್ರೆ ಆ ರೀತಿ ಅನುಭವಿಸೋದಕ್ಕೆ ಆಗಲ್ಲ. ಕಣ್ಣು ಅನುಭವಿಸುತ್ತೆ ಅಂತ ಹೇಳ್ತೀವಿ ನಾವು. ಕಣ್ಣು ಕಾರಣವಾದ್ರು ಕಣ್ಣು ನೋಡುತ್ತೆ ಅಷ್ಟೇ. ಆದ್ರೆ ಇಲ್ಲಿ ಮಂತ್ರದಲ್ಲಿರೋದು ಏಷದೇವ ಸ್ವಪ್ನೇ ಮಹಿಮಾನ ಅನುಭವದಿ ಅಷ್ಟೇ. ಅದು ಈ ಮನೋದೇವನು ಸ್ವಪ್ನದಲ್ಲಿ ತನ್ನ ಮಹಿಮೆಯನ್ನು ಅನುಭವಿಸ್ತಾನೆ. ಇದು ಮಹಿಮೆ ಯಾವುದೋ ವಿಷಯಭಾವ ಹೊಂದೋದು ಒಂದು, ಅನೇಕಾತ್ಮ ಭಾವ ಗಮನ ಹೊಂದೋದು ಎರಡೇ ಮಹಿಮೆ. ಒಂದಾದ ಮನಸ್ಸು ಅನೇಕವಾಗಿ ತೋರೋದು, ತಾನೇ ನೋಡಿಸ್ಕೊಳ್ಳೋದು ನೋಡೋದು, ಈ ಎರಡು ರೂಪವನ್ನು ಹೊಂದೋದು, ಇದೇ ಮಹಿಮೆ. ಇದನ್ನು ಅನುಭವಿಸುತ್ತೆ ಅಂತ ಅವನಿಗೆ ಕರ್ತೃತ್ವವನ್ನು ಹಾಕಿದ್ರು. ಈ ಪ್ರಶ್ನೆ ಏನು, ಅವನು ಹೇಗೆ ಕರ್ತೃ ಆಗ್ತಾನೆ? ಕರ್ತೃ ಆದ್ರೆ ಸ್ವತಂತ್ರ ಆಗ್ತಾನೆ, ಸ್ವತಂತ್ರ ಕರ್ತ ಆದ ಅರ್ಥಾದ ಸ್ವತಂತ್ರತ್ವ ಬರುತ್ತೆ.
ಕರ್ತು ಆಗ್ಬಿಟ್ರೆ ಸ್ವಾತಂತ್ರ್ಯ ಬರುತ್ತಲ್ಲ. ಹೇಗೆ ನನು ಮಹಿಮಾ ಅನುಭವನೆ ಕರಣಂ ಮನಃ ಅನುಭವಿತು ಅನುಭವಿತು ಜೀವಸ್ಯ ಕ್ಷೇತ್ರಜ್ಞಸ್ಯ. ಯಾರು ಅನುಭವಿಸುವಾತನೋ ಅವನು ಚೇತನ, ಅವನು ಕ್ಷೇತ್ರಜ್ಞ, ಅವನೇ ಜೀವ, ಅವನೇ ಪ್ರಧಾನ. ಅವನಿಗೆ ಮಹಿಮೆಯನ್ನು ಅನುಭವಿಸೋದಕ್ಕೆ ಮನಸ್ಸು ಕಾರಣ ಅಲ್ವೇ, ಇನ್ಸ್ಟ್ರೂಮೆಂಟು, ಸಾಧನ ಅಲ್ವೇ. ಹೀಗಿರುವಾಗ ಮನಸ್ಸೇ ಅನುಭವಿಸುತ್ತೆ, ಅವನನ್ನೇ ಕರ್ತೃವಾಗಿ ಹೇಳಿದ್ದು ಹೆಂಗ್ ಸರಿಯಾಗತ್ತೆ ಅಂತ ಪ್ರಶ್ನೆ ವಿವಕ್ಷಿತ ಅಂಶ. ಕರ್ತೃತ್ವ ಹೇಗೆ ತಗೊಂಡ್ಬಿಟ್ರೆ ಮನಸ್ಸಿಗೆ? ಕರ್ತೃತ್ವ ಇರೋದು ಕ್ಷೇತ್ರಜ್ಞಂಗೆ, ಜೀವಂಗೆ. ಅವನು ಸ್ವತಂತ್ರ, ಅವನು ಅನುಭವಿಸುವವನು. ಇವನಿಗೆ ಕರ್ತೃತ್ವ ಕೊಟ್ಟು ಸ್ವಾತಂತ್ರ್ಯ ಕೊಡ್ತಾ ಇದ್ದೀರಲ್ಲ, ಇದು ಹೆಂಗ್ ಸರಿಯಾಗತ್ತೆ? ಶ್ರುತಿಯ ಕರ್ತೃತ್ವ ಕೊಟ್ಟರು ಸ್ವಾತಂತ್ರ್ಯ ಹೇಳ್ತಾ ಇದ್ದಾರೆ, ಶ್ರುತಿ ಮೇಲೆ ಆಕ್ಷೇಪ. ಹೌದು. ಹೇಗೆ ಮಹಿಮೆಯನ್ನು ಅನುಭವಿಸೋದಕ್ಕೆ ಕಥಂ ಸ್ವಾತಂತ್ರ್ಯನ ಅನುಭವತಿ ಇತ್ಯುಚ್ಯತೆ. ಈ ರೀತಿ ಇರುವಾಗ, ಕಾರಣವಾಗಿರುವಾಗ ಕಾರಣಕ್ಕೆ ಸ್ವಾತಂತ್ರ್ಯ ಇಲ್ಲ, ಕಾರಣಕ್ಕೆ ಕರ್ತೃತ್ವವೂ ಇಲ್ಲ. ಕರ್ತೃತ್ವವು ಸ್ವಾತಂತ್ರ್ಯವೂ ಜೀವನಿಗಿರೋದು, ಚೇತನಕ್ಕಿರೋದು. ಹೀಗಿರುವಾಗ ಅದು ಹೆಂಗೆ ನೀವು ಸ್ವತಂತ್ರವಾಗಿ ಮನಸ್ಸೇ ಮಹಿಮೆಯನ್ನು ಅನುಭವಿಸುತ್ತೆ? ತನ್ನ ವಿಷಯ ಭಾವವನ್ನು ಅನೇಕಾತ್ಮತ್ವವನ್ನು ಪಡ್ಕೊಳ್ಳೋದು. ಇದು ಎಚ್ಚರದಲ್ಲೂ ಹಾಗೆಯಾಗಿರೋದು. ಕನಸಿನಲ್ಲಿ ಗೊತ್ತಾಗತ್ತೆ ಅನ್ನೋ ದೃಷ್ಟಿಯಿಂದ ಕನಸಿನ ದೃಷ್ಟಾಂತ ಕೊಟ್ಟರೆ ಹೊರತು, ಎಚ್ಚರದಲ್ಲೂ ಎಲ್ಲವೂ ಮನಸ್ಸೇ, ಮನಸ್ಸಿಗಿಂತ ಬೇರೆ ಯಾವುದೂ ಇಲ್ಲ. ವಿಷಯಾಕಾರವಾದ ಮನಸ್ಸನ್ನ ಮನಸ್ಸೇ ನೋಡ್ತಾ ಇದ್ದೀನಿ ಒಂದು ಹಂತಕ್ಕೆ. ಇನ್ನು ಹೇಳಿದ್ರೆ ಫೈನಲ್ ಹೋದ್ರೆ ಆತ್ಮನೇ ಆತ್ಮ ನೋಡ್ತಾ ಇದೆ ಅಂತ ಅಲ್ಲಿಗೂ ಹೋಗುತ್ತೆ. ಈ ತತ್ವದ ತಸ್ಮಾದ ಅದು ಹೀಗಿರುವಾಗ ಸ್ವತಂತ್ರವಾಗಿ ಮನಸ್ಸು ಮಹಿಮೆಯನ್ನು ಅನುಭವಿಸುತ್ತೆ, ಕರ್ತೃತ್ವ ಪಡ್ಕೊಳುತ್ತೆ ಅಂತ ಹೆಂಗೆ ಹೇಳ್ಬಿಟ್ರಿ ಅಂತ ಇದು. ಯಾಕೆಂದ್ರೆ ಸ್ವತಂತ್ರವಾಗಿ ಕ್ಷೇತ್ರಜ್ಞ, ಕ್ಷೇತ್ರಜ್ಞ ಅಂದು ಒಂದೇ, ಜೀವ ಅಂದು ಒಂದೇ. ಪ್ರಮಾಸರು, ಕರ್ತ, ಭೋಕ್ತ, ವಿಜ್ಞಾನಾತ್ಮ, ಅನೇಕ ಹೆಸರಿದೆ ಅವನಿಗೆ. ಅವನೇ ಸ್ವತಂತ್ರ, ಅವನೇ ಸ್ವಾಮಿ. ಅವನಿಗಾಗಿಯೇ ಎಲ್ಲವೂ ಚೇಷ್ಟೆ ಮಾಡ್ತಿರೋದು. ಮನಸ್ಸು, ಪ್ರಾಣ, ಇಂದ್ರಿಯ, ದೇಹ ಎಲ್ಲ ವ್ಯಾಪಾರವು ಅವನೊಬ್ಬನೇ ಚೇತನ, ಬಾಕಿದೆಲ್ಲ ಅಚೇತನ. ಅವನು ಸಾಕ್ಷಾತ್ ಪರಮೇಶ್ವರನೇ. ಅವನು ಅದೇ ಆ ತಾದಾತ್ಮತೆಯಿಂದ ಪರಿಚ್ಛಿನ್ನನಂತೆ, ಸಂಸಾರಿಯಂತೆ, ವಿಕಾರಿಯಂತೆ ಅನೇಕಾತ್ಮಕನಾಗಿದ್ದಾನು ಅನ್ನೋ ಹಾಗೆ ತೋರ್ತಾ ಇದ್ದಾನೆ. ಯಾವ ವಿಶೇಷವೂ ಇಲ್ಲ ಅವನಲ್ಲಿ. ಜೀವನು ಹೇಗೆ ಕಿಡಿ ಬೆಂಕಿಯೋ, ಜೀವನ ಸಾಕ್ಷಾತ್ ಪರಮೇಶ್ವರನೇ, ಪರಮಾತ್ಮನೇ. ಅವನಿಗೆ ಉಪಾಧಿ ಅಭಿಮಾನದಿಂದ ಆಗಿ ತೋರ್ತಾ ಇದೆ. ಇವಾಗ ಇಲ್ಲಿ ಪ್ರಶ್ನೆ, ಚೇತನ ಅವನಲ್ವೇ? ಹಾಗಿದ್ದಾಗ ಅವನು ಕ್ಷೇತ್ರಜ್ಞ, ಅವನು ಸ್ವತಂತ್ರ, ಕ್ಷೇತ್ರಜ್ಞನ ಸ್ವಾತಂತ್ರ್ಯ ಹೇಳಿ ಮನಸ್ಸಿಗೆ ಹಿಂಗೆ ಹೇಳ್ಬಿಟ್ರಿ ಅಂತ ಪ್ರಶ್ನೆ. ಒಬ್ಬನಿಗೆ ಯಾರಿಗೆ ಕರ್ತೃತ್ವ ಇದೆಯೋ ಅವನಿಗೆ ಸ್ವಾತಂತ್ರ್ಯ ಇರೋದು ಬಂದೇ ಬರುತ್ತೆ. ಅದು ಚೇತನನೇ ಕರ್ತೃ, ಚೇತನನೇ ಸ್ವತಂತ್ರ, ಕರ್ತೃ ಆದವನಿಗೆ ಸ್ವಾತಂತ್ರ್ಯ. ಅದು ಒಂದಕ್ಕೆ ಬೇರೆ ಬೇರೆ ದೃಷ್ಟಿಕೋನ ಕೊಟ್ಟ ಹೆಸರು. ಹೀಗಾಗಿ ಸ್ವತಂತ್ರ ಕ್ಷೇತ್ರಜ್ಞ ಅಲ್ವೇ, ಅವನು ಕರ್ತೃ ಅಲ್ವೇ, ಅವನ್ನೇ ತಾನೇ ಆಗ್ಬೇಕು ಅಂತ ಪ್ರಶ್ನೆ. ಇದಕ್ಕೆ ಉತ್ತರ ಕೊಡ್ತಾರೆ, ನೈಷದೋಷಃ, ಇದೇನು ತಪ್ಪಿಲ್ಲ, ಇದನ್ನು ಒಂದು ಹಂತದಲ್ಲಿ ಹೇಳಬಹುದು ಅಂತ. ಇದನ್ನ ಪ್ರೌಢವಾದ ಅಂತ ಇದಕ್ಕೆ ಹೇಳ್ತಾರೆ, ಒಪ್ಕೊಂಡು ಹೇಳೋದು. ಹೇಗೆ ಅಂದ್ರೆ, ಕ್ಷೇತ್ರಜ್ಞಸ್ಯ ಸ್ವಾತಂತ್ರ್ಯಸ್ಯ ಮನೋಪಾಧಿಕೃತತ್ವ. ಅಂದ್ರೆ ಕ್ಷೇತ್ರಜ್ಞನಿಗೆ ಸ್ವಾತಂತ್ರ್ಯ ಬಂದಿರೋದು ಮನೋಪಾಧಿಯಿಂದಲೇ ಅಂತ. ಸ್ವತಃ ಅವನು ಸ್ವತಂತ್ರನೂ ಅಲ್ಲ, ಪರತಂತ್ರನೂ ಅಲ್ಲ, ತಾನಾಗಿ ಚಿನ್ಮಾತ್ರನು. ಆ ಕ್ರಿಯೆಯಲ್ಲಿ ತೊಡಗೋದಕ್ಕೆ ಮನಸ್ಸು, ಪ್ರಾಣ, ಬುದ್ಧಿ ಇತ್ಯಾದಿ ಇದ್ದೇ ತೊಡಗೋಕ್ಕಾಗಲ್ವ. ಹೇಗೆ ನಮ್ಗೆ ಬರೆಯೋ ಸಾಮರ್ಥ್ಯ ಇದ್ದು ಪೆನ್ ಇಲ್ಲದೆ ಹೇಗೆ ಬರೆಯೋಕ್ಕಾಗಲ್ವೋ, ಚೇತನ ಅವನೇ ಆಗಿ ಕರ್ತೃ ಅವನೇ ಆದ್ರು ಮನಸ್ಸೆಂಬ ಉಪಾಧಿ ಇಟ್ಕೊಳ್ದೆ ಹೋದ್ರೆ ವಿಶೇಷ ನೋಡಕ್ ಆಗೋದೇ ಇಲ್ಲ. ಅಲ್ಲ, ಕೇವಲವಾದ ಅವನಿಗೆ ಸ್ವಾತಂತ್ರ್ಯ ಹೇಳ್ತೀರಾ, ಕೇವಲವಾದ ಮನಸ್ಸಿಗೆ ಹೇಳ್ತೀರಾ ಅಂದ್ರೆ, ಕೇವಲವಾದ ಮನಸ್ಸು ಅಚೇತನ, ಅದೇನು ಮಾಡೋ ಹಾಗಿಲ್ಲ. ಕೇವಲವಾದ ಚೇತನ ಅವಿಕ್ರಿಯ, ಅವನಿಗೂ ಇಲ್ಲ. ವಸ್ತುತಃ ಯಾರಿಗೂ ಸ್ವಾತಂತ್ರ್ಯ ಹೊಂದಲ್ಲ. ಆದ್ರೆ ಸ್ವಾತಂತ್ರ್ಯ ಯಾರ ಮೇಲೆ ಹಾಕ್ಬೇಕು ಅಂತಂದ್ರೆ, ಜೀವನ ಮೇಲೆ ಹಾಕಿದ್ರು ಮನೋಪಾಧಿಕವಾಗಿ ಹಾಕ್ಬೇಕೆ ಹೊರತು ನೇರ ಹಾಕಕ್ಕಾಗಲ್ಲ. ಮನೋಪಾಧಿಕವಾಗಿ ಹಾಕಿದ್ದಂದ್ರೆ ಮನಸ್ಸಿಗೆ ಸ್ವಾತಂತ್ರ್ಯ, ಇದಕ್ಕೆ ಔಪಚಾರಿಕ ಗುಣ ಹೇಳ್ತಾ ಇದೆ ಅಂತ ಹೊಂದಿಸ್ತಾರೆ ಭಾಷೆಗಾರರು. ಯಾವ ಉಪಾಧಿಯಿಂದ ಇನ್ನು ಸ್ವಾತಂತ್ರ್ಯ ಬಂದಿದೆಯೋ ಆ ಉಪಾಧಿಗೆ ತತ್ಕಾಲದಲ್ಲಿ ಸ್ವಾತಂತ್ರ್ಯವನ್ನು ಕೊಟ್ಟಿದೆ ಅಂತ. ಹಾ, ಬರೀ ಕಾಮ ಎಂತ ಮಾಡುತ್ತೆ ಅಷ್ಟ. ಸ್ವಾತಂತ್ರ್ಯ ಮನೋಪಾಧಿಕತ್ವಾದದು, ಮನೋಪಾಧಿಕೃತತ್ವ. ಅದು ಕ್ಷೇತ್ರಜ್ಞನಿಗೆ ಸ್ವಾತಂತ್ರ್ಯವೆಂಬುದು ಮನಸ್ಸೆಂಬ ಉಪಾಧಿಯಿಂದ ಆದದ್ದಾದ್ದರಿಂದ. ಹಾಗಾದ್ರೆ ಜೀವ ಸ್ವತಂತ್ರನಲ್ಲೋ ಅಂತಂದ್ರೆ
ಚೇತನ ಅವನೇ ಆದ್ರಿಂದ ಸ್ವಾತಂತ್ರ್ಯವನ್ನು ಯಾರಿಗಾದ್ರು ಹೇಳಿದ್ರೆ ಜೀವನಿಗೆ ಹೇಳಬೇಕು, ಅವನೇ ಮುಖ್ಯ. ಆದ್ರೆ ಕೇವಲವಾದ ಜೀವ ಇದಾನಲ್ಲ, ಅವನು ಪರಮಾತ್ಮ ಪಕ್ಷಕ್ಕೆ ಹೋಗ್ಬಿಡ್ತಾನಲ್ಲ, ಕೇವಲವಾದ ಆಕಾಶ ಮಹಾಕಾಶ ಬಿಡುತ್ತೆ. ಅಲ್ಲ, ಆ ಉಪಾಧಿ ಬಿಟ್ಟಾಗ ಜೀವ ಪ್ರಾಣಧಾರಣ ಅಭಿಮಾನದಿಂದಲೇ ಬರೋ ಜೀವ. ಆದ್ರೂ ಅಲ್ಲಿರುವವನು ಅಂತ ತಗೊಂಡ ಕೇವಲ ಅಂತ ಹೇಳ್ತಾ ಇದ್ದೀನಿ. ಕೇವಲ ಅಂದ್ರೆ ಕೇವಲ ಜೀವ ಅಂತ ಒಂದಿಲ್ಲ, ಅಲ್ಲಿ ಜೀವನಾಗಿ ತೋರ್ತಾ ಇರೋನು ಅಂತ ತಗೊಂಡಾಗ ಜೀವನಾಗಿ ತೋರ್ತಾ ಇರೋನು ಯಾರು ಅಂತ ವಿಚಾರ ಮಾಡಿದ್ರೆ ಅವನು ಜೀವನೇ ಅಲ್ಲ. ಜೀವತ್ವವೇ ಮನೋಪಾಧಿ ಪ್ರಾಣೋಪಾಧಿಯಿಂದ ಬಂದದ್ದು. ಅವನಿಗೆ ಬರೀ ಅರಿವದು. ಆ ಅರಿವು ಕ್ರಿಯಾರೂಪದ ಅರಿವು ಅಲ್ಲ. ಕ್ರಿಯಾರೂಪದ ಅರಿವು ಬುದ್ಧಿದು, ಮನಸ್ಸಿಂದು, ಇಂದ್ರಿಯದ್ದು. ಅವನ ಅರಿವು ಅನ್ನೋದು ಬೆಳಕಿದ್ದ ಹಾಗೆ. ಬೆಳಕು ಹೇಗೆ ಕ್ರಿಯೆ ಅಲ್ವೋ, ಬೆಳಕು ಹಾಗೆ ಬೆಳಕನ್ನು ಭೌತಿಕ, ಈ ಬೆಳಕನ್ನು ಬೆಳಗುವ ಅರಿವು ಅದು. ಅದನ್ನು ಯಾವ ರೀತಿ ಶಬ್ದದಿಂದ ಅರಿವು ಅಂತ ಹೇಳಬೇಕು ಆರೋಪಿತವಾಗಿ. ಯಾವ ಶಬ್ದ ಪ್ರತ್ಯಕ್ಕೂ ವಿಷಯವಲ್ಲ ಅದು. ಈ ಕ್ಷೇತ್ರಜ್ಞನಿಗೆ ಸ್ವಾತಂತ್ರ್ಯವು ಮನೋಪಾಧಿಯಿಂದ ಆದದ್ದು ಅಂತ ಆದ್ದರಿಂದ ದೋಷವಿಲ್ಲ ಅಂದು. ನಹಿ ಕ್ಷೇತ್ರಜ್ಞ ಪರಮಾರ್ಥತಃ ಸ್ವತಃ ಸ್ವಪಿತಿ ಜಾಗರ್ತಿವಾ. ಇದನ್ನೇ ಹೇಳ್ಕೊಂಡು ಅವರು ವಾರ್ಷಿಕಾರರು ಬುದ್ಧಿ ಜಾಗರಣೆ ಎದ್ದು ಜಾಗರ್ಮೀತಿ ಅಭಿಮನ್ಯತೆ. ಬುದ್ಧಿ ಸ್ವಾಪೇತ ತತ್ ಸ್ವಾಪಾತ್. ಬುದ್ಧಿ ಸ್ವಾಪವಾದರೆ ನಾನು ನಿದ್ದೆ ಮಾಡಿದೆ ಅಂತಾನೆ, ಬುದ್ಧಿ ಎಚ್ಚರವಾದ್ರೆ ನಾನು ಎಚ್ಚರವಾಗಿದ್ದೀನಿ ಅಂತಾನೆ. ನಿಜವಾಗಿ ಅವನಿಗೆ ನಾನು ತಂದ್ಕೊಳ್ತಾ ಇರುವವನಿಗೆ ಎಚ್ಚರವೂ ಇಲ್ಲ, ನಿದ್ದೆಯೂ ಇಲ್ಲ, ಎರಡು ಅವಸ್ಥಾರಹಿತ ಅವನು. ಹಾಗಾಗಿ ಪರಮಾರ್ಥವಾಗಿ ಸತ್ಯವಾಗಿ ನಿಜವಾಗಿ ಹೇಳೋದಾದ್ರೆ ಕ್ಷೇತ್ರಜ್ಞನಿಗೆ ಸ್ವರೂಪದಿಂದ ಎಚ್ಚರವೂ ಇಲ್ಲ, ನಿದ್ರೆಯೂ ಇಲ್ಲ. ಎಚ್ಚರ ನಿದ್ರೆ ಅನ್ನೋದು ಒಂದು ಪ್ರತ್ಯಯ. ಅದು ವೃತ್ತಿ ಜಾಗೃತ ಒಂದು ಪ್ರತ್ಯಯ, ಸ್ವಪ್ನ ಅಂತ ಒಂದು ಪ್ರತ್ಯಯ. ಪ್ರತ್ಯಯವೇ ಅವಸ್ಥೆಗೆ ತೋರ್ತಿರೋದು. ಇವನ್ ತಮಾಷೆ ಏನು ಅಂದ್ರೆ, ಪ್ರತ್ಯಯ ಅವಸ್ಥೆ ಒಳಗಿದೆಯೋ, ಪ್ರತ್ಯಯವೇ ಅವಸ್ಥೆಯೋ, ಪ್ರತ್ಯಯದೊಳಗೆ ಅವಸ್ಥೆ ಇದೆಯೋ, ಪ್ರತ್ಯಯ ದೊಡ್ಡದಾಗಿ ಅವಸ್ಥೆ ಒಳಗಿಟ್ಕೊಂಡಿದೆಯೋ, ಪ್ರತ್ಯಯ ಅವಸ್ಥೆ ಒಂದೇನೋ, ಅದ ಪ್ರತ್ಯಯ ಅವಸ್ಥೆ ಒಳಗಿದೆಯೋ ಅಂತ ಕೇಳಿದ್ರೆ ಒಂದೊಂದು ಹಂತ. ಪ್ರತ್ಯಯ ಅನ್ನೋ ಅವಸ್ಥೆ ಅಲ್ಲ, ಎಚ್ಚರ ಅನ್ನೋ ಒಂದು ಪ್ರತ್ಯಯ ಇದೆ, ಅವಸ್ಥೆ ಅನ್ನೋ ಪ್ರತ್ಯಯ. ಹೌದು, ಅವಸ್ಥಾನ ಪ್ರತ್ಯಯ, ನಿರ್ವಿಕಲ್ಪ ಪ್ರತ್ಯಯ ತಗೊಂಡು ನಿರ್ವಿಕಲ್ಪ ಅನುಭವ ಅಂತಿರಲ್ಲ. ಅದು ಪ್ರತಿರೂಪಕ್ಕೆ ತಿಳ್ಕೊಳ್ಳೋ ಆತ್ಮನೋ ಅಭಿವ್ಯಕ್ತವಾಗುವ ಅವಸ್ಥೆ ಪ್ರತಿರೂಪಕ್ಕೆ ಬರೋಕೆ ಹೊತ್ತು ಕೇವಲ ಅಭಿವ್ಯಕ್ತಿಯನ್ನು ಪ್ರಶ್ನೆ ಬರಲ್ಲ ಅವನಿಗೆ. ಅಲ್ಲಿ ಎರಡು ಭಾಗ ಮಾಡ್ತಾರೆ. ಒಂದು ವ್ಯಷ್ಟಿ ಬುದ್ಧಿ, ವ್ಯಷ್ಟಿ ಮನಸ್ಸು ತಗೊಂಡಾಗ ನಮ್ಮದು ಅದು ಅವಸ್ಥೆ ಒಳಗಿದೆ ಅಂತಾರೆ. ಆದ್ರೆ ಅದೇ ವ್ಯಷ್ಟಿತ್ವ ಬಿಟ್ಕೊಂಡು ಅದಾದ ಸ್ವರೂಪ ನೋಡ್ಕೊಂಡಾಗ ಅದೇ ಅವಸ್ಥೆಯಾಗಿ ತೋರ್ತಾ ಇದೆ ಅಂತ ಅಂತಾರೆ. ಅವಸ್ಥೆಯಾಗಿ ತೋರ್ತಾ ಇರೋದು ಪ್ರತ್ಯವೇ. ಹಾಗಾಗಿ ಪ್ರತ್ಯವೇ ಅವಸ್ಥೆ, ಪ್ರತ್ಯಯ ಬಿಟ್ಟು ಅವಸ್ಥೆ ಇಲ್ಲ. ಇಡೀ ಆ ಕಡೆ ಅವಸ್ಥೆ ಅನ್ನೋದು ಒಂದು ಪ್ರತ್ಯವೇ. ಅವಸ್ಥೆ ಒಳಗೂ ಪ್ರತ್ಯಯವೇ. ಸರಿ, ಅದು ಏನಿದೆ ಅವಸ್ಥೆ ಪ್ರತಿ ಬಿಡಿಸಕ್ಕಾಗಲ್ಲ. ಅಲ್ಲ, ಅವಸ್ಥೆ ಅನ್ನೋದು ಅನುಭವವೇ. ಅದನ್ನ ಅಭಿವ್ಯಕ್ತಿ ಪಡಿಸೋದಕ್ಕೆ ಆ ಪ್ರತ್ಯಯ ಎತ್ಕೊಳ್ತಾ. ಬರೀ ಅನುಭವ ಅವಸ್ಥೆ ಇಲ್ಲ, ಬರೀ ಆತ್ಮನಿಗೂ ಅವಸ್ಥೆ ಇಲ್ಲ, ಬರೀ ಆತ್ಮನಿಗೂ ಅವಸ್ಥೆ ಇಲ್ಲ. ಅವಸ್ಥೆ ನಿರ್ವಿಕಲ್ಪ ಅನುಭವ ಅಷ್ಟೇ. ಅದು ನಿರ್ವಿಕಲ್ಪ ಅನುಭವ. ಸರಿಪ, ಅದನ್ನ ಸರಿಯಾದ ಅಭಿವ್ಯಕ್ತಿ ಅನ್ನೋದು ಮನಸ್ಸಿನ ಮೂಲಕವಾಗಿ ಆಗ್ಬೇಕು. ಹೌದು, ಮನಸ್ಸಿನ ಮೂಲಕವಾಗಿ ಅಭಿವ್ಯಕ್ತ ಆಗೋದು ಅದು ಪ್ರತ್ಯಯ. ಅದೇ ಪ್ರತ್ಯಯ. ಹಾ, ಅವಸ್ಥೆ ಅನ್ನೋದೇ ಪ್ರತ್ಯಯ. ನೀವು ಹೇಗ್ ಹೇಳ್ತಿದ್ದೀರಾ ಅನ್ನೋದ್ರ ಮೇಲೆ ಹೋಗುತ್ತೆ. ಅವಸ್ಥೆ ಅನ್ನೋದು ಅನುಭವ. ಅನುಭವ ಅಂದ್ರೆ ಏನಾಗುತ್ತೆ ಗೊತ್ತಾ? ಅವಸ್ಥೆ ಅಲ್ಲ, ಅಲ್ಲ, ಪ್ರತ್ಯಯ ಅಲ್ಲ, ಮನಸ್ಸು ಬಿಟ್ಟು ಅನುಭವನ. ಹೌದು, ಅವಸ್ಥೆ ಇಲ್ಲ, ಮನಸ್ ಬಿಟ್ಟೆ ಅದು ನಿರ್ವಿಕಲ್ಪ ಅನುಭವ. ಅದು ನಾನೇ. ಅದು ಅಂದ್ರೆ ನಾನೇ ಅಂದ್ರೆ ನೀವು ತಾನು ಅಂತಿರಲ್ಲ, ಅದು ಹೇಗಾರೋ ಪದಪ್ರಯೋಗ ಮಾಡಿ. ತಾನದ ಅವಸ್ಥೆ ಇಲ್ಲಪ್ಪ, ತಾನೋದಕ್ಕಿಂತ ಅವಸ್ಥೆ ಊರೊಳೆ ಅದನ್ನೇ ಅವಸ್ಥೆ ಅಂತ ಇರೋದು ಅಷ್ಟೇ. ಈ ಬುದ್ಧಿ ದೃಷ್ಟಿಯಿಂದ ಇವಾಗ ಪ್ರತ್ಯಯ ಎದ್ಕೊಂಡು ಅದನ್ನೇ ಈ ರೀತಿ ವೆರಿಫೈ ಮಾಡುತ್ತೆ ಅಷ್ಟೇ. ಹಾಗೆ ಇವಾಗ ನೀವು ಅವಸ್ಥೆ ಅಂತ ಒಂದು ವಿಶೇಷ ತಗೊಂಡಾಗ ಅದೊಂದು ವಿಶೇಷ ಅವಸ್ಥೆ ಅನ್ನೋದು. ಆ ವಿಶೇಷ ಎಲ್ಲಿ ತಗೋತೀವಿ? ಬುದ್ಧಿ ಪ್ರತ್ಯಯ ಎದ್ದಾಗ್ಲೇನೆ. ಹೌದು, ಬುದ್ಧಿ ಪ್ರತ್ಯಯ ಹೇಳಕ್ಕಿಂತ ಮುಂಚೆ ಅದಕ್ಕೆ ವಿಶೇಷ ಇರಲ್ಲ, ಅವಸ್ಥೆ ಅನ್ನೋದು ಇಲ್ಲ ಅವಾಗ. ಹಾಗೆ ಹೇಳಿದ್ರೆ ಅವಸ್ಥೆ ಅನ್ನೋದು ಇರಲ್ಲ. ಅವಾಗ ಏನಾಯ್ತು? ಇದು ಪ್ರತ್ಯಯ ಎದ್ದಾಗ ಅದನ್ನ ವೆರಿಫೈ ಮಾಡ್ತೀನಿ, ಪ್ರತ್ಯಯ ಈ ರೀತಿ ಇದೆ. ಹಾಗೆ ಗುರುತಿಸೋದಕ್ಕೆ ಪ್ರತ್ಯಯ ಅಂತ ಹೇಳಿ ನಾ ಹೇಳೋದು. ಪ್ರತ್ಯಯ ಅವಸ್ಥೆ ಅನ್ನೋದಿದೆಯಲ್ಲ, ಅದು ಇಷ್ಟು ಪ್ರತ್ಯಯ ಇಷ್ಟು ಅವಸ್ಥೆ ಮಾಡಕ್ಕೆ ಅವಸ್ಥೆ ಅನುಭವ ಅನ್ನೋದು ಪ್ರತ್ಯಯ ಬಿಟ್ಟು ಅನುಭವ ಅಂದ್ರೆ ಹೆಂಗ? ಅನುಭವ ಪ್ರತ್ಯಯ ಬಿಟ್ಟೇ ಇರೋದು.
ಅಲ್ಲ ಅನುಭವ ಸಾಕ್ಷಿ ಅನುಭವಕ್ಕೆ ಅವಸ್ಥೆ ಅಂತ ಅನುಭವ ಇಲ್ಲ. ಅದೇ ಹೇಗೆ ಇದನ್ನ ಯಾವ ಕಡೆಯಿಂದ ಹೇಳ್ತಿದ್ದೀರಾ ಅನ್ನೋದ್ರ ಮೇಲೆ ಅದಕ್ಕೆ ಕನ್ಫ್ಯೂಸ್ ಆಗ್ತಾ ಇದೆ. ಈಗ ಕಡೆಯಿಂದ ಹೇಳಿದ್ರು ಅಷ್ಟೇ. ಅನುಭವನೇನೆ ಈ ರೀತಿ ಗುರುತಿಸಿದಾಗ ಪ್ರತ್ಯಯ ಎತ್ಕೊಂಡು ಅವಸ್ಥೆ ಅಂತ ಹೇಳುತ್ತೆ. ಅಲ್ಲೇ ಸೊ ಪ್ರತ್ಯಯನ್ ಬಿಟ್ಟೇ ಇರೋದು. ಪ್ರತ್ಯಯ ಬಿಟ್ಟು ಅದನ್ನ ನಿರ್ವಿಕಲ್ಪ ಅನುಭವ ಅಂತ ಕರೆದ್ರೆ ಸ್ವಾಮಿಗಳ ಪರಮಾರ್ಥ ಚಿಂತಾಮಣಿನಲ್ಲಿ ಕರೆದಿರೋ ಸಾಕ್ಷಿಯ ಅವಾಗ ಹೀಗೆ ಎಕ್ಸ್ಪ್ಲೇನ್ ಮಾಡ್ಬೇಕು ಅದನ್ನ ಅವಸ್ಥೆ ಅಂತ ನನಗಾಗತ್ತನ. ಅದೇ ಅದು ಈ ದೃಷ್ಟಿಯಿಂದ ಒಳ್ಳೆ ಇವಾಗ ಬುದ್ಧಿಗೆ ಬಂದು ಹೇಳುವಾಗ ಬುದ್ಧಿ ಈ ರೀತಿ ಇಂಟರ್ಪ್ರೆಟ್ ಮಾಡುತ್ತೆ. ಬಟ್ ಏನು ಹಿಡ್ಕೋಸ ಪಕಡೋ ನಂಗೆ ಕೇ ಸಾಕ್ಷಿ ಸ್ವರೂಪಕ್ಕೆ ಅವಸ್ಥೆ ಇಲ್ಲ, ಅದು ನಿರ್ವಿಕಲ್ಪ ನಿರ್ವಿಶೇಷವೇ. ಆದ್ರೆ ಎಚ್ಚರ ಅಂತ ಉಂಡೆ ತಗೊಂಡಾಗ ಎಚ್ಚರ ಅನ್ನೋ ಒಂದು ಪ್ರತ್ಯವೇ, ಅದು ಉಂಡಾಗ ಎಚ್ಚರ ಅನ್ನೋ ಪ್ರತ್ಯಯ. ಆದ್ರಿಂದ ನಾವು ಎಚ್ಚರ ಅನ್ನೋದನ್ನ ಗುರುತಿಸ್ತಾ ಇರೋದು. ಇದು ಎಚ್ಚರದಿಂದಲೇ. ಹಾಗಾಗಿ ಎಚ್ಚರ ಅನ್ನೋದು ಪ್ರತ್ಯಯಕ್ಕಿಂತ ಬೇರೆಯಾಗಿ ಆತ್ಮನಿಗಿಂತ ಬೇರೆಯಾಗಿ ಮಧ್ಯದಲ್ಲಿ ಒಂದಿರೋದು ಅಂತ ನೋಡಕ್ಕಾಗಲ್ಲ. ಆ ರೀತಿ ಯಾವ್ದಕ್ಕೂ ಹೇಳಕ್ ಅಲ್ಲ, ಇಲ್ಲಿ ಆತ್ಮನಿಗೂ ಸಾಕ್ಷಿಗೂ ಹೇಳಕ್ಕಾಗಲ್ಲ ಆ ರೀತಿ. ಏನನ್ನ ಸಾಕ್ಷಿಯ ಸ್ವರೂಪ ಹೋಯ್ತಾನ ಬಿಡಿಸ್ಕೊಂಡು ಹೇಳಕ್ ಆಗಲ್ಲ. ಅಲ್ಲ, ಸ್ವರೂಪ ಸಾಕ್ಷಿಯ ಶಬ್ದ ಇಲ್ಲದೆ ಇರ್ಬೋದು, ಸ್ವರೂಪ ಅಂತ ಒಂದು ತತ್ವ ಇದೆ. ಅವಸ್ಥೆ ಬಿಟ್ಟು ಅದೇ ಒಂದು ಅನುಭವ ಇದೆ. ನೀವು ಯಾವ ಪಾಯಿಂಟ್ ಆಫ್ ವ್ಯೂ ಇಂದ ಹೇಳ್ತಿದ್ದೀರಾ ಅನ್ನೋದ್ರ ಮೇಲೆ ಹೋಗ್ತಾ. ಇವಾಗ ಅಲ್ಲೂ ಬಿಡಿಸಕ್ಕಾಗಲ್ಲ. ಇವಾಗ ಅಲ್ಲೂ ಅದನ್ನ ಬಿಡಿಸ್ಬಿಟ್ಟು ಬುದ್ಧಿ ಪ್ರತ್ಯಯ ಅಂತ ಹೇಳಕ್ಕಾಗಲ್ಲ. ಬುದ್ಧಿ ಪ್ರತ್ಯಯ ಅಲ್ಲೇ ಅಲ್ಲ. ಅಲ್ಲ ಬೈಫರ್ಕೇಶನ್ ಮಾಡ್ಬೇಕು ಅಂದ್ರೆ ಈಗ ಅವಸ್ಥೆ ಹೇಗ್ ಮಧ್ಯದಲ್ಲಿ ನಾವ್ ಏನ್ ಮಾಡ್ತಿದೀವಿ ಇವಾಗ, ಸ್ವರೂಪದಲ್ಲಿ ನಿದ್ದೆಯಲ್ಲಿ ಕೇವಲ ಸ್ವರೂಪ ತೆಗೆ ತಾನೇ ತಾನಾಗಿರೋದು, ಅದೇ ಅವಸ್ಥೆಯಾಗಿ ತೋರುತ್ತೆ ಅಂತ. ತಾನೇ ತಾನಾಗೆ ಇರುತ್ತೆ. ತಾನೇ ತಾನಾಗೆ ಇರುತ್ತೆ. ಮನಸ್ಸಾದರೂ ತಾನಾಗೆ ಇರ್ತಾನ. ಯಾವ್ದಾದ್ರು ತನ್ನ ಏನು ಹೋಗಿರಲ್ಲ. ಅವಾಗ ಎಲ್ಲೂ ಬೈಫರ್ಕೇಟ್ ಮಾಡಕ್ಕಾಗಲ್ಲ. ಬೈಫರ್ಕೇಟ್ ನಾವು ವ್ಯವಹಾರದಲ್ಲಿ ಏನ್ ಮಾಡ್ತೀವಿ, ಎಷ್ಟು ಒಳಗಿನ ಮನಸ್ಸಿನಲ್ಲಿ ಹೊರಗಿನ ಪ್ರಪಂಚವನ್ನ ನೋಡ್ತಿದೀವಿ ಅನ್ನೋ ಒಂದು ವ್ಯವಹಾರ, ಅದೊಂದು ವ್ಯವಹಾರ ಅದಷ್ಟೇ. ಆ ಮನಸ್ಸು ಆ ಪ್ರಪಂಚ ಅನ್ನೋ ಅಷ್ಟು ಮನಸ್ಸು ಅನ್ನೋದು ಇನ್ನೊಂದು ವ್ಯವಹಾರ, ಅದೊಂದು ವ್ಯವಹಾರವೇ. ಅದೊಂದು ವ್ಯವಹಾರ. ನನ್ನ ದೇಹದ ಮನಸ್ಸಿದೆ, ಆ ಮನಸ್ಸು ಬರ್ತಿದೆ, ಅದು ಹೊರಗಿನ ವಿಷಯವನ್ನ ಪ್ರತ್ಯಯ ಮಾಡ್ಕೊಂಡು ಅರಿತಾ ಇದೆ ಅಂತ ಒಂದು ವ್ಯವಹಾರ. ಆ ಪ್ರತ್ಯಯ, ಆ ವಸ್ತು, ಇದು ಅಷ್ಟು ಮನಸ್ಸೇ ಕಾಪ ಅನ್ನೋದು ಇನ್ನೊಂದು ದೃಷ್ಟಿ. ಅದು ದೃಷ್ಟಿ ಬೇರೆ ಅಷ್ಟೇ, ವಸ್ತು ಬೇರೆ ಇಲ್ಲ. ದೃಷ್ಟಿ ಬೇರೆ, ಅದು ಸಮಷ್ಟಿ ಅಖಂಡ ಮನಸ್ಸು. ಅದು ಆ ಅಖಂಡ ಮನಸ್ಸು ಸಮಷ್ಟಿ ಮನಸ್ಸು ಅನ್ನೋದೇ ಒಂದು ತೋರಿಕೆ ಇಟ್ಕೊಂಡು ಇದು ಎಚ್ಚರ ಗುರುತಿಸ್ತಾ ಇರುತ್ತೆ. ಅದೇ ಇದು ಎಚ್ಚರ ಗುರುತಿಸುತ್ತೆ. ಹಾಗೆ ಅದೇ ಒಂದು ಆಗಿ ಹೋದಾಗ ಒಂದು ಸ್ವಪ್ನ ಅಂತ ಅದಕ್ಕೆ ಹಿಂದೆ ನಾಮಕರಣ ಮಾಡುತ್ತೆ. ಆದ್ರೆ ಆ ಒಂದು ವೃತ್ತಿ ಇಲ್ಲದೆ ಹೋದ್ರೆ, ಪ್ರತ್ಯಯ ಇಲ್ಲದೆ ಹೋದ್ರೆ ಅವಸ್ಥೆ ಇದ್ ಮಾಡಕ್ಕೆ ಆಗಲ್ಲ. ಇದನ್ನ ಈ ರೀತಿ ಹೇಳ್ತೀನಿ, ಪ್ರತಿಯೊಂದು ಅನುಭವನೇ, ಪ್ರತಿಯೊಂದುವೆ ಅನುಭವನೇ. ಇದು ಒಂದು ಅಧ್ಯಾರೋಪ ಇಟ್ಕೊಂಡು ಒಂದೊಂದು ಅನುಭವನ್ ಗುರುತಿಸಕ್ಕೆ ಬುದ್ಧಿನಲ್ಲಿ ಒಂದೊಂದು ವೃತ್ತಿ ಹೇಳುತ್ತೆ. ಹೌದು. ಈಗ ಒಂದು ವೃತ್ತಿ ಎದ್ದಾಗ ಅದೇ ಅನುಭವನ ಸಾಕ್ಷಿ ಅನ್ನತ್ತೆ. ಒಂದು ವೃತ್ತಿ ಎದ್ದಾಗ ಅಂದ್ರೆ ಎಚ್ಚರದ ಸಾಕ್ಷಿ, ಕನಸಿನ ಸಾಕ್ಷಿ, ಸುಷುಪ್ತಿಯ ಸಾಕ್ಷಿಯಾಗಿದ್ದೆ ಅಂತ ಇಲ್ಲಿ ಪರಾಮರ್ಶೆ ಮಾಡುವಾಗ ವೃತ್ತಿ ಹೇಳುತ್ತಲ್ಲ, ಅದು ಆ ಟೈಟಲ್ ಕೊಡುತ್ತೆ. ಇನ್ನೊಂದು ಈ ಮನೋಪಾಧಿಯ ಸಂಬಂಧ ಇಟ್ಕೊಂಡು ಇವಾಗ ವ್ಯವಹಾರ ಮಾಡ್ತೀವಲ್ಲ, ಅದು ಅನುಭವವೇ. ಅನುಭವನ ಪ್ರಮಾತೃ ಅಂತ ಹೇಳುತ್ತೆ. ಸೊ ವೃತ್ತಿನ್ ಬಿಟ್ಟೇ ಇರೋದು ಅನುಭವ ಪ್ರತಿ ಹಂತದಲ್ಲೂ. ಅಲ್ಲ, ಅನುಭವ ವೃತ್ತಿ ಅತೀತವೇ. ಆ ಅನುಭವನ ವೃತ್ತಿ ಎದ್ಕೊಂಡು ಈ ರೀತಿ ಗುರುತಿಸುತ್ತೆ. ಸೊ ಪ್ರತಿ ಇದ್ರಲ್ಲೂ ಅನುಭವನೇ ಬೇಸಿಕ್. ಹೌದು, ಅನುಭವ ಆತ್ಮನೇ. ಸೊ ಅನುಭವನೇನೆ ಬುದ್ಧಿ ಒಂದೊಂದು ವೃತ್ತಿ ಎದ್ದಾಗ ಎಚ್ಚರ ಅನ್ನೋ ವೃತ್ತಿ ಹೇಳುತ್ತೆ, ಕನಸು ಅನ್ನೋ ವೃತ್ತಿ. ಅದೇ ಹೇಳೋದು, ಆ ವೃತ್ತಿ ಬಿಟ್ಟು ಎಚ್ಚರ ಕನಸು ಗುರ್ಸೋಕ್ಕಾಗಲ್ಲ. ಎಚ್ಚರ ಕನಸು ಅನ್ನೋದು ಒಂದು ವೃತ್ತಿಯೇ. ನೀವು ಅದಕ್ಕೆ ಹೇಳುದು ಬುದ್ಧಿ ಜಾಗರಣೆ ಎದ್ದ ಜಾಗರ್ಮಿ, ಬುದ್ಧಿ ಸ್ವಾಪ ಎದ್ದು ತತ್ಸ್ವಾಪ. ಅದು ಬುದ್ಧಿ ವೃತ್ತಿ, ಅಂತಃಕರಣ ವೃತ್ತಿಯಿಂದಲೇ ಅವಸ್ಥೆಯನ್ನು ನಾವು ಇದ್ ಮಾಡ್ಬೇಕೆ ಹೊರತು ಬರೀ ಸ್ವರೂಪದಿಂದ ಅವಸ್ಥೆಯನ್ನು ಮಾಡಕ್ ಆಗೋದೇ ಇಲ್ಲ. ಅದೆಲ್ಲ ಅನುಭವನ ನಿಜ. ಅನುಭವ ಬಿಟ್ಟು ಯಾವುದೂ ಇಲ್ಲ. ಅನುಭವ ಎಂಬ ಸಾಗರದಲ್ಲಿ ಎಲ್ಲವೂ ಒಂದ್ ರೀತಿ ಇದು ಹೇಳಿಕೆ ತಗೊಳ್ತಾ ಬೈಫರ್ಕೇಟ್ ಆಗಲ್ಲ. ಒಳ್ಳೆ ನಾನ್ ಎಚ್ಚರ ಹೇಳೋದು. ಹೌದು, ಬುದ್ಧಿ ಸಪರೇಟು. ಇಲ್ಲಿವರೆಗೂ ನಾನೇ ಎಚ್ಚರ ಹೇಳೋದು. ಆ ವೃತ್ತಿ ಎದ್ದಾಗ್ಲೂವೆ ನಾನ್ ಎಚ್ಚರ ಅದೇ ಅಂತಾನೆ ವೃತ್ತಿ ಹೇಳೋದು. ಹೌದು. ಈ ನಿರ್ವಿಕಲ್ಪ ಅನುಭವನೇ ಬುದ್ಧಿ ಈ ವೃತ್ತಿ ಎದ್ದಾಗ ನಾನ್ ಎಚ್ಚರ ಅದೇ ಅನ್ನತ್ತೆ. ಈ ನಿರ್ವಿಕಲ್ಪ ಅನುಭವನೇ ಬುದ್ಧಿ ನಿದ್ದೆಗೆ ಹೋಗಿ ಜ್ಞಾಪಿಸ್ಕೊಂಡಾಗ ನಾನ್ ನಿದ್ದೆಗೆ ಹೋಗಿದ್ದೆ ಅನ್ನತ್ತೆ. ಬುದ್ಧಿಯಿಂದಲೇ ಹೇಳ್ಬೇಕು ಅಂತ. ಹೌದು, ಅದರಿಂದ ಕರೆಕ್ಟ್. ಇಲ್ಲಿ ನಿಹಿ ಕ್ಷೇತ್ರಜ್ಞನೆಂಬುವಾದನು ಪರಮಾರ್ಥತಃ ಅಂದ್ರೆ ಸ್ವರೂಪದಿಂದ, ಅಂದ್ರೆ ಬುದ್ಧ್ಯಾದುಪಾಧಿ ಬಿಟ್ಟಾಗ ಸ್ವರೂಪದಿಂದ ಅವನು ನಿದ್ದೆನೂ ಮಾಡುವನಲ್ಲ, ಎಚ್ಚರವಾಗುವನೂ ಅಲ್ಲ, ಕನಸು ಕಾಣುವನು ಅವಸ್ಥೆ ಇಲ್ಲ. ಅವಸ್ಥಾರಹಿತ ಮೂಢೈ ವ್ಯವಸ್ಥಮಿತಿ ಕಲ್ಪಿತಂ ಅಂತ
ಎಚ್ಚರೂ ಆಗಲ್ಲ ಕಾಣೋದಲ್ಲ. ಮನ ಉಪಾಧಿಕೃತಮೇವ ತಸ್ಯ ಜಾಗರಣಂ ಸ್ವಪ್ನಶ್ಚ ಇತ್ಯುಕ್ತಂ ವಾಸನೇಯಕೆ ಸಧೀ ಸ್ವಪ್ನೋ ಭೂತ್ವಾ ಧ್ಯಾಯತೀವ ಲೇಲಾಯತೀವ ಇತ್ಯಾದಿ. ಧ್ಯಾಯತೀವ ಲೇಲಾಯತೀವ ಅನ್ನೋದು ಜಾಗೃತಿಕ ಉಪಲಕ್ಷಣ. ಸಧೀ ಸ್ವಪ್ನೋ ಭೂತ್ವ ಸ್ವಪ್ನ ತೊಳ್ತಿದ್ದಾರೆ ಅಂದ್ರೆ ಎರಡೂ ಮನೋಪಾಧಿಕವಾಗಿ ಆಗೋದು. ಇವನಿಗೆ ಸ್ವಪ್ನವೂ ಮನೋಪಾಧಿಕವಾಗಿಯೇ ಜಾಗೃತು ಮನೋಪಾಧಿಕವಾಗಿ ಆಗೋದು ಎಂಬುದನ್ನ ಬರದಾನಗಳು ಸ್ಪಷ್ಟವಾಗಿ ಹೇಳ್ಬಿಟ್ಟಿದೆ. ಧಿಯಾ ಸಾವರ್ತೆ ಇದು ಸಹಿ ಸ್ವಪ್ನಭೂತ ಮಾಧ್ಯಂಜನ ಪಾಠ. ಸಧಿ ಸ್ವಪ್ನಭೂತ ಸಹಿ ಸ್ವಪ್ನಭೂತ ಇದು ಸಧಿ ಸ್ವಪ್ನಭೂತ ಮಾಧ್ಯಂಜನ, ಸಹಿ ಸ್ವಪ್ನಭೂತ ಕಾಂಡಪಾಠ. ಸಹಿ ಇದೆ ಅಲ್ಲಿ ಕಾಂಡಪಾಠದಲ್ಲಿ, ಇಲ್ಲಿ ಸಧಿ. ಅದಕ್ಕೆ ಭಾಷಿಕರು ಮಾಧ್ಯಮ ಪಾಠ ಕೊಟ್ರು. ಧಿಯಾ ಸಹವರ್ತೈತೆ ಸಧಿ. ಹಾ, ಹಾಗೆ ಮಾಧ್ಯಂಜನ ಪಾಠ ಸ್ಪಷ್ಟ, ಕಾಂಡ ಪಾಠ ಸ್ವಲ್ಪ ಸ್ಪಷ್ಟ. ಅದೇ ಅರ್ಥದಲ್ಲಿ ಒಂದೇ ಅರ್ಥ ಮಾಡ್ತಾರೆ ಭಾಷೆಗಾರರು. ಇದಕ್ಕೂ ಆ ಹೀಗೂ ಧೀತಿ ಅರ್ಥ ಮಾಡ್ತಾರೆ. ಸಹಿ ಇದೆ ಸಹಿ, ಏವ ಹಿ ಅಂತ ಅರ್ಥ ಮಾಡ್ತಾರೆ. ಬುದ್ಧಿ ಸಹಿತನಾಗಿ ಬುದ್ಧಿಯನ್ನು ಕೂರ್ಕೊಂಡವನಾಗಿ ಸ್ವಪ್ನಭೂತ ಅಂದರೆ ನೋಡಿ, ಸ್ವಪ್ನ ಮೈಸೂರಿಗೆ ಒಂದಿದೆ, ಅಲ್ಲಿ ಹೋಗ್ತಿದ್ವಿ ಅನ್ನೋದು ಹೇಳ್ತಾ ಇಲ್ಲ. ಇವನೇ ಸ್ವಪ್ನ ಆಗ್ಬಿಡ್ತಾನೆ, ಇವನೇ ಎಚ್ಚರ ಆಗ್ಬಿಡ್ತಾನೆ. ಬುದ್ಧಿಯಿಂದ ಕೂರ್ಕೊಂಡು ಇವನೇ ಎಚ್ಚರಾಗಿ ಇವನೇ ಕನಸಾಗಿ ತೋರ್ತಾ ಇದ್ದಾನೆ. ಅದೊಂದು ಎಲ್ಲವೂ ಒಂದು ಅನುಭವ. ಕನಸು ಅಂತ ಒಂದು ಅನುಭವ, ಎಚ್ಚರ ಅಂತ ಒಂದು ಅನುಭವ. ಅದೆಲ್ಲರೂ ಅಭಿಜ್ಞೆ ಗುರ್ಸೋದು ಅಷ್ಟು ಪ್ರತಿ ಮೂಲಕವಾಗಿ. ಪ್ರತಿಯೊಂದೇ ಗುರ್ಸೋಕೆ ಆಗೋದೇ ಇಲ್ಲ. ಬಿಸಿ ಇದೆ, ಬಿಸಿ. ನೀರು ಹಾಕಿದ್ಯಾ? ಸ್ವಲ್ಪ ತಣ್ಣು ಮಾಡ್ಬಿಟ್ಟೆ. ನಾನು ಹಾಕೋತೀನಿ, ಹೇಳು ಮಾಡಬೇಡ. ಅಯ್ಯ, ನಾನು ಹಾಕೋತೀನಿ. ಇಲ್ಲ ಯಾಕೆಂದ ಹೇಳ್ಬೇಕಾ? ಧ್ಯಾಯತೀವ ಅದು ಅಷ್ಟೇ. ಧ್ಯಾಯಂತ್ಯಾಂ ಬುದ್ಧು ಧ್ಯಾಯತೀವ ಲೀಲಾಯಂತ್ಯಾಂ ಬುದ್ಧು ಲೀಲಾಯತೀವ ಅಂತ ಹೇಳಿ ಈ ರೀತಿಯಾಗಿ ಧ್ಯಾನ ಮಾಡುವುದು ಅಲುಗಾಡುವುದು ಎಚ್ಚರಿಕೆ ಉಪಲಕ್ಷಣ ಅಂತಲೂ, ಸ್ವಪ್ನಭೂತವಾದ ಕನಸಿನ ವಿಚಾರ ಅಂತ ಇಟ್ಕೊಂಡು ಜಾಗೃತು ಸ್ವಪ್ನ ಎರಡು ಮನೋಪಾದಿಯಿಂದಲೇ ಆತ್ಮನಿಗೆ ತೋರುವುದು. ಮನೋಪಾದಿಯಾಗಿಯೇ ಅಭಿವ್ಯಕ್ತವಾಗೋದು, ಗೊತ್ತಾಗೋದು. ಮನಸ್ಸಿಟ್ಕೊಳ್ಳೋದೇ ಅವಸ್ಥೆಯೇ ಇಲ್ಲ, ಕೇವಲ ಆತ್ಮನಿಗೆ ಅವಸ್ಥೆಯೇ ಇಲ್ಲ. ತಸ್ಮಾ ಮನಸೋ ವಿಭೂತಿ ಅನುಭವೇ ಸ್ವಾತಂತ್ರ್ಯ ವಚನ ನ್ಯಾಯಮೇವ. ಈ ಅರ್ಥದಲ್ಲಿ ಮನಸ್ಸಿಗೂ ವಿಭೂತಿಯನ್ನು ಅನುಭವಿಸುವುದರಲ್ಲಿ ಸ್ವಾತಂತ್ರ್ಯ ಹೇಳಿದ್ದಿದೆಯಲ್ಲ, ಇದು ಹೊಂದತ್ತೆ, ಯುಕ್ತವಾಗಿಯೇ ಇದೆ. ಮನೋಪಾಧಿಕವಾಗಿಯೇ ಅನುಭವಿಸ್ಬೇಕು ಅಂತ ಆದಾಗ ಮನಸ್ಸೇ ಅನುಭವಿಸುತ್ತೆ ಅಂತ. ಸರ್ವಾರ್ಥಕಾರಿಣಿ ಭೃತ್ಯೆ ಕರ್ತೃತ್ವೋಪಚಾರವಾದ ಹಾಗೆ ರಾಜನಿಗೆ ಎಲ್ಲಾ ಕೆಲಸವನ್ನು ಮಾಡುವಂತಹ ಮಂತ್ರಿ ವಿಷಯದಲ್ಲಿ ರಾಜಾಕೃತಿ ಕರ್ತೃತ್ವೋಪಚಾರ ಏನೇ ಎಲ್ಲಾ ಇದಕ್ಕೂ ಮೂಲಭೂತವಾದ ಸಲಕರಣೆ ಬುದ್ಧಿ, ಮನಸ್ಸು, ಅಂತಃಕರಣ. ಅದಕ್ಕೂ ಕರ್ತೃತ್ವವನ್ನು ಒಂದು ಹಂತಕ್ಕೆ ಉಪಚಾರಕ್ಕೆ ಹೇಳೋದೇನು ತಪ್ಪೇನಾಗಲ್ಲ. ವಾಸ್ತವ ಹೇಳಿದ್ರೆ ಕೇವಲಸ್ಯ ಆತ್ಮನಃ ನಾಸ್ತಿ ಕೇವಲಸ್ಯ ಅಂತಃಕರಣ ಅಚೇತನತ್ವಾದ ಅಂತಃಕರಣಸ್ಯ ಅವಿಕ್ರಿಯತ್ವ ಕ್ಷೇತ್ರಜ್ಞಸ್ಯ. ಹಾಗಾಗಿ ಯಾರಿಗೂ ಸ್ವಾತಂತ್ರ್ಯವಿಲ್ಲ. ಸ್ವಾತಂತ್ರ್ಯ ಇಟ್ಕೊಂಡಾಗ ಒಂದು ಹಂತದಲ್ಲಿ ಮನಸ್ಸಿಗೆ ಸ್ವಾತಂತ್ರ್ಯ ಕೊಟ್ಟರು ತಪ್ಪೇನಿಲ್ಲ, ಹೊಂದತ್ತೆ, ಇದಾಗತ್ತೆ ಇದು. ಈಗ ಮನೋಪಾಧಿ ಸಹಿತತ್ವೇ ಸ್ವಪ್ನಕಾಲೇ ಕ್ಷೇತ್ರಜ್ಞಸ್ಯ ಸ್ವಯಂ ಜ್ಯೋತಿಷ್ಠ ಬಾಧ್ಯೇತ ಇದು ಚೇತ್. ಈಗ ಅರ್ಥಾತ್ ಇವಾಗ ಮನಸ್ಸವನಿಗೆ ಕರ್ತೃತ್ವ ಕೊಟ್ಟು ಮನಸ್ಸು ಎಲ್ಲವನ್ನೂ ಅನುಭವಿಸುತ್ತೆ ವಿಭೂತಿಯನ್ನ ಅಂದ್ರೆ, ಈಗ ಅಲ್ಲಿ ಸುಷುಪ್ತ ಸ್ವಪ್ನಕಾಲದಲ್ಲಿ ಅತ್ಸಾಯಂ ಪುರುಷ ಸ್ವಯಂ ಜ್ಯೋತಿ ಭವತಿ ಇದೆಲ್ಲ ಬಾಧೆ ಆಯ್ತಲ್ಲ, ಅದಕ್ಕೆ ಸ್ವಯಂ ಜ್ಯೋತಿಷ್ಠಕ್ಕೆ ಧಕ್ಕೆ ಬಂದು. ಯಾಕೆ ಅಂದ್ರೆ ಆತ್ಮನು ಬೆಳಗೋನು ಅಂತ ಆದ್ರೆ ಮನಸ್ಸು ಬೆಳಗಿಸ್ಕೊಳ್ತಾ ಇರುತ್ತೆ, ಆತ್ಮ ಬೆಳಗ್ತಾ ಇರ್ತದೆ, ಸ್ವಯಂ ಜ್ಯೋತಿ ಹೊಂದುತ್ತೆ. ಮನೋಪಾಧಿಕವಾಗಿ ಸ್ವಪ್ನ ಅನುಭವಿಸ್ತಾನೆ ಅಂತಂದ್ರೆ ಮನಸ್ಸು ಸ್ವತಂತ್ರ ಅಂತಾಗಿ ಆತ್ಮ ಸ್ವಯಂ ಜ್ಯೋತಿ ಅಂತ ಆಗೋದೇ ಇಲ್ವಲ್ಲ. ಮನಸ್ಸೆಂಬ ಉಪಾಧಿಯನ್ನು ನಿತ್ಯವಾಗಿ ಆತ್ಮ ಇಟ್ಕೊಂಡ್ಬಿಟ್ರೆ ನೀವು ತನ್ಮೂಲಕವಾಗಿ ಅವನ ವ್ಯವಹಾರ ಅಂತಂದ್ರೆ, ಆತ್ಮನು ಸ್ವಯಂ ಜ್ಯೋತಿಯನ್ನು ತೋರ್ಸೋಕೋಸವಾಗಿ ಏನು ಕನಸನ್ನು ದೃಷ್ಟಾಂತ ತಗೊಂಡ್ರೆ ಆ ಕನಸನ್ನು ಮನಸ್ಸೇ ಉಪಾಧಿಯಾಗಿ ಮನಸ್ಸಿನ ಮೂಲಕವಾಗಿ ವ್ಯವಹಾರ ಮಾಡ್ತಾನೆ ಅಂತ ಆದ್ರೆ ಅದಕ್ಕೆ ಕರ್ತೃತ್ವ ಅಂತಾಗಿ ಸ್ವಯಂ ಜ್ಯೋತಿಷ್ಠ ಹೋಯ್ತಲ್ಲ, ಬಿದ್ದೋಯ್ತಲ್ಲ ಆತ್ಮನಿಗೆ. ಸ್ವಪ್ನಕಾಲೇ ಮನೋಪಾಧಿ ಸಹಿತತ್ವೇ ಕಸ್ಯ ಕ್ಷೇತ್ರಜ್ಞಸ್ಯ. ಕ್ಷೇತ್ರಜ್ಞನಿಗೆ ಸ್ವಪ್ನಕಾಲದಲ್ಲಿ ಮನೋಪಾಧಿಯನ್ನು ಕೂಡ್ಕೊಂಡವನಾಗಿರ್ತಾನೆ, ಅದರಿಂದಲೇ ವ್ಯವಹಾರ ಮಾಡೋದು, ಅದೇ ಇದು ಮಾಡೋದು ಅಂತಂದ್ರೆ ಅಲ್ಲಿ ಸ್ವಯಂ ಜ್ಯೋತಿ ಆಗಿರ್ತಾನೆ, ಮನಸ್ಸನ್ನು ಬೆಳಗ್ತಾ ಇರ್ತಾನೆ. ನೀವು ಅಂತೀರಾ ಮನೋಪಾಧಿಕರಾಗ್ಬಿಟ್ಟು ಸ್ವಯಂ ಜ್ಯೋತಿಷ್ಠ ಅಂತ ಬಂತು, ಬಾಧೆ ಆಯ್ತಲ್ಲ ಅಂತ. ಮನಸ್ಸು ಬೇರೆ ಆತ್ಮ ಬೇರೆ ಎರಡು ಅಸ್ತಿತ್ವ ಅಲ್ಲ ಅಲ್ವಾ ಗುರುಗಳೇ? ಆತ್ಮನೇ ಮನಸ್ಸು ಅಂದ್ರೆ
ನಿರಾಕಾರನಾದ ಪ್ರತ್ಯಯಾತೀತನಾದ ನಿಜವಾದ ನಾನು ನನ್ನನ್ನೇ ಪ್ರತ್ಯಯ ರೂಪವಾಗಿ ನೋಡ್ಕೊಂಡಾಗ ಅವಸ್ಥೆ ಅಂತ ನೋಡ್ಕೊಳ್ತೀನಿ. ಕರೆಕ್ಟ್, ಹೌದು. ಹಾಗಿರುವಾಗ ನೋಡ್ಕೋತಿರೋ ಸಾಧನದ ರೂಪದಲ್ಲಿ ಮನಸ್ಸನ್ನ ಬಳಸ್ಕೋತೀನಿ. ಅದಕ್ಕೆ ಮನಸ್ಸಿಗೆ ಒಂದು ಅಸ್ತಿತ್ವ ಕೊಡ್ತಿದೀವಿ ಅಷ್ಟೇ, ಅಲ್ಲಿ ಅದಕ್ಕೆ ಜ್ಯೋತಿ ಸ್ವರೂಪ ಕೊಡ್ತಾ ಇದೀವಿ. ಆತ್ಮನ್ನ ಬಿಟ್ಟು ಇನ್ನೇನು ಇಲ್ವೇ ಇಲ್ಲ. ಅಚ್ಚರಿ ಪರಮ ಸಿದ್ಧಾಂತ. ಇಲ್ಲಿ ನಿಮ್ ಮನೋಪಾಧಿ ಸಂಬಂಧವನ್ನು ಎಲ್ಲಾ ಅವಸ್ಥೆಯಲ್ಲಿ ಇಟ್ಕೊಂಡ್ಬಿಟ್ರೆ ಸ್ವಯಂ ಜ್ಯೋತಿಷ್ಠರನ್ನ ಸ್ವಪ್ನದಲ್ಲಿ ತೋರಿಸ್ತೀನಿ ನೀವು ಹೊರಟ್ರಲ್ಲ, ಅದು ಎಚ್ಚರದಂತೆ ಆಯ್ತಲ್ಲ. ಸ್ವಪ್ನವೇ ಎರಡು ಅವಸ್ಥೆಯಲ್ಲೂ ಮನಸ್ಸಿನ ಉಪಾಧಿ ಇಲ್ದೇನೆ ಅವನಿಗೆ ವ್ಯವಹಾರ ಮಾಡಕ್ಕಾಗಲ್ಲ ಅಂದ್ಮೇಲೆ ಮನಸ್ಸಿನ ಉಪಾಧಿನ ಕೊಡ್ಕೊಂಡೆ ಸ್ವಯಂ ಜ್ಯೋತಿಷ್ಠ ಇಂತ ಬಂತು. ಮನಸ್ಸೇ ವ್ಯವಹಾರ ಮಾಡುತ್ತೆ, ಮನಸ್ಸೇ ಖರ್ಚುವಾಯ್ತು, ಮನೋದೇವನೇ ಸ್ವಪ್ನ ಕಾಣ್ತಾರೆ, ಮೇಲೆ ಆತ್ಮ ಮನಸ್ಸು ಸ್ವಪ್ನ ಕಾಣ್ತಾ ಹೋಯ್ತಲ್ಲ. ಸ್ವಪ್ನ ಕಾಣುವನು ಆತ್ಮನೋ ಸ್ವಪ್ನ ಕಾಣುವನು ಮನಸ್ಸು? ಆತ್ಮನೇ. ಸ್ವಪ್ನ ಕಾಣುವ ಮನೋದೇವ ನೀವು ಅಂದ್ಬಿಟ್ರೆ ಸ್ವಯಂ ಜ್ಯೋತಿಷ್ಠ ಹೋಯ್ತಲ್ಲ ಆತ್ಮನಿಗೆ. ಆತ್ಮನೇ ತನ್ನನ್ನೇ ತಾನು ಕನಸಾಗಿ ನೋಡ್ಕೊತಾ ಇದ್ದಾನೆ, ಒಂದ್ಸತಿ ಎಚ್ಚರವಾಗಿ ನೋಡ್ಕೊಳ್ತಾನೆ. ಏನು ಬಿಡಿಸ್ತಾರೆ ಭಾಷೆಗಳು, ತನ್ನ ಹಾಗೇನ್ ಆಗೋಲ್ಲ. ಸುತ್ಯರ್ಥ ಅಪರಿಜ್ಞಾನಕೃತ ಭ್ರಾಂತಿಸ್ತೇಷಾಂ ತೇಷಾಂ ಯೇಷಾಂ ಸ್ವಪ್ನೆ ಸ್ವಯಂ ಜ್ಯೋತಿಷ್ಠಂ ಬಾಧ್ಯತೆ ಇತಿ ಮತಿರಸ್ತಿ. ಯಾರ ಪ್ರಕಾರ ಸ್ವಪ್ನದಲ್ಲಿ ಸ್ವಯಂ ಜ್ಯೋತಿಷ್ಠ ಬಾಧೆ ಇದೆ ಅಂತ ಅಭಿಪ್ರಾಯ ಇದೆಯೋ ಅವ್ರ ಪ್ರಕಾರ ಯಾಕೆ ಸ್ವಯಂ ಜ್ಯೋತಿಷ್ಠ ಬಾಧೆ ಆಯ್ತು ಅಂತ ಅನ್ಸತ್ತೆ ಅಂದ್ರೆ ಶುದ್ಧಾರ್ಥವನ್ನು ಸರಿಯಾಗಿ ವಿಂಗಡ ಮಾಡಿ ತಿಳಿದುಕೊಳ್ಳದೆ ಇರೋದು ಅನ್ನೋದು ಭ್ರಾಂತಿಯಿಂದ ಈ ಉಂಟಾಗಿದೆ. ಇದು ವಿವರಣೆ ಕೊಡ್ತಾರೆ ಇವಾಗ, ಇದು ಸಂಕ್ಷಿಪ್ತ ವಾಕ್ಯ. ಶುದ್ಧಾರ್ಥವನ್ನ ಸರಿಯಾಗಿ ತಿಳಿದುಕೊಳ್ಳದೆ ಇರೋದು ಅನ್ನೋ ಭ್ರಾಂತಿಯಿಂದ ಸ್ವಯಂ ಜ್ಯೋತಿಷ್ಠಕ್ಕೆ ಬಾಧೆ ಆಯ್ತು ಅಂತ ಅನ್ನಿಸ್ತಾ ಇದೆ ಅವರಿಗೆ. ಇವಾಗ ಸ್ವಯಂ ಜ್ಯೋತಿಷ್ಠಕ್ಕೆ ಏನ್ ಬಾಧೆ ಆಗಿಲ್ಲ. ಯಸ್ಮಾತ್ ಸ್ವಯಂ ಜ್ಯೋತಿಷ್ಠವಾದಿ ವ್ಯವಹಾರೋಪಿ ಆಮೋಕ್ಷಾಂತಹ ಸರ್ವಃ ಅವಿದ್ಯಾ ವಿಷಯ ಏವ ಮನ ಆದ್ಯುಪಾಧಿ ಜನಿತಃ. ಅವಿದ್ಯಾ ಬೇಗ ಮಾತಾಡೋದು ಬ್ರಹ್ಮೋತ್ಸವ ತುಂಬಾ ಬೇಜಾರಿದೆ ಅಂತ ಬರೋಕ್ಕೆ ಆಗ್ತಿಲ್ಲ ಗುರುಗಳೇ, ಏನ್ ಮಾಡೋದು? ನಂಗಿಲ್ಲೇನು ತೊಂದರೆ ಆಗ್ತಿಲ್ಲ, ಆರಾಮಾಗಿ ಇದಾಗಿದ್ದೇನೆ. ಆದ್ರೆ ಸ್ವಯಂ ಜ್ಯೋತಿಷ್ಠ, ಅಸಂಗತ್ವ, ಅದ್ವಿತೀಯತ್ವ ಇತ್ಯಾದಿ ಎಲ್ಲಾ ವ್ಯವಹಾರವೂ ಕೂಡ ಮೋಕ್ಷದವರೆಗೆ ಎಲ್ಲವೂ ಅವಿದ್ಯಾಕೃತವೇ. ಅಸಂಗ ಅನ್ನೋದು ಅವಿದ್ಯೆಯಿಂದಲೇ. ಆಮೇಲೆ ಅವಿದ್ಯಾ ಕಾಮಕ ಏನೇನೇನು ಅವಸ್ಥಾತ್ರದಿಂದ ಅವ್ರು ಹೇಳಿದ್ದಾರೆ. ಆತ್ಮನ ಅದ್ವಿತೀಯತ್ವ, ಆತ್ಮನ ಏಕತ್ವ, ಸರ್ವಸಂತ ಎಲ್ಲ ಅವಿದ್ಯೆಯಿಂದ ಇಟ್ಕೊಂಡು ಹೇಳ್ಬೇಕಾದ್ರೆ ಕೇವಲ ಆತ್ಮನ ಇದೆಲ್ಲ ಬರಲ್ಲಪ್ಪ. ಎಲ್ಲವೂ ಅವಿದ್ಯಾಕೃತವಾದ ವ್ಯವಹಾರವೇ ಹೊರತು ನಿಜವಾಗಲ್ಲ. ಅಷ್ಟು ಮನಸ್ಸೆಂಬ ಉಪಾಧಿಯಿಂದ ಉಂಟಾದದ್ದಾದ ವ್ಯವಹಾರ. ಮನಸ್ಸೆಂಬ ಉಪಾಧಿ ಇಟ್ಕೊಂಡು ತನ್ಮೂಲಕವಾಗಿಯೇ ಇವನಿಗೆ ಮನಸ್ಸಿನ ಇದರ ಸಂಬಂಧ ಕಳಿಸ್ಕೊಂಡಾಗ ಇವನು ಮುಕ್ತನಾದ, ಅದನ್ನ ಸಾಕ್ಷಿಯಾಗಿ ನೋಡ್ಕೊಂಡಾಗ ಅಸಂಗನಾದ, ಬಿಡ್ಕೊಂಡ ಇದು ಬೇರೆ ಬೇರೆ ಹೇಳಬೇಕೆ ಹೊರತು ಕೇವಲ ಆತ್ಮನಿಗೆ ಯಾವ ವ್ಯವಹಾರವೂ ತಗೊಂಡ್ಬರಕ್ಕಾಗಲ್ಲ. ಸ್ವಯಂ ಜ್ಯೋತಿಷ್ಠ ಎಂಬಂತಾದ ಸಮಸ್ತ ವ್ಯವಹಾರವು ಮುಖ್ಯದವರೆಗಿರ್ತಕ್ಕದ್ದು ಎಲ್ಲವೂ ಅವಿದ್ಯಾ ವಿಷಯವೇ, ಮನೋಪಾಧಿಯಿಂದಲೇ ಉಂಟಾದದ್ದು. ಯತ್ರವ ಅನ್ಯ ದಿವಸ್ಯಾತ್ ತತ್ರ ಅನ್ಯೋನ್ಯ ಪಶ್ಯೇತ್ ಮಾತಾ ಸಂಸರ್ಗಸ್ತು ಅಸ್ಯ ಭವತಿ ತತ್ರ ತಸ್ಯ ಸರ್ವಾತ್ಮೇವಾಭೂತ್ ತತ್ಯೇನ ಕಂ ಪಶ್ಯೇತ್ ಇತ್ಯಾದಿ ಶ್ರುತಿಭ್ಯಃ. ಎಲ್ಲಿ ಇನ್ನೊಂದಿದ್ದಾಗುತ್ತೋ ಅಲ್ಲಿ ಉಪಾಧಿ ಇಟ್ಕೊಳ್ಳೇಬೇಕು. ಒಬ್ಬನು ಇನ್ನೊಂದನ್ನ ನೋಡ್ತಾರೆ. ಇನ್ನೊಂದಾದ ಕಾರಣದಿಂದ ಇನ್ನೊಂದಾದ ವಸ್ತುವನ್ನ ಒಬ್ಬನು ಕರ್ಸು. ತ್ರಿಪುಟಿ ಬರ್ಬೇಕಾದ್ರೆ ಉಪಾಧಿ ಬೇಕೇ ಬೇಕು. ಉಪಾಧಿ ಇಲ್ಲದೆ ಹೋದ್ರೆ ತ್ರಿಪುಟಿ ಬರೋದೇ ಇಲ್ಲ. ಅದು ಅವಿದ್ಯಾ ವ್ಯವಹಾರ. ಅವನಿಗೆ ಮಾತ್ರ ಸುಷುಪ್ತನಾಗಿದ್ದಾಗ ಮಾತ್ರ ಅಸಂಸರ್ಗ, ಭೂತ ಮಾತ್ರ ಅಸಂಸರ್ಗ, ಪಂಚಭೂತ ಮಾತ್ರ ಸಂಬಂಧ ತಪ್ಪೋಗಿರುತ್ತೆ. ಹಾಗಾಗಿ ಅವನಿಗೆ ಯಾವ ಸಂಜ್ಞೆಯೂ ಇಲ್ಲ, ಯಾವ ವ್ಯವಹಾರವೂ ಇಲ್ಲ. ಯಾವಾಗಲಾದ್ರೂ ಇವನಿಗೆಲ್ಲವೂ ಆತ್ಮನೇನು ಗೊತ್ತಾಗ್ಬಿಡುತ್ತೋ ಯಾವುದನ್ನ ಏನ್ ತಾನೇ ಕಂಡಾನು, ಕೇಳಿಯಾನು, ನೋಡಿಯಾನು, ಮೂಸಿಯಾನು, ತಿಳ್ಕೊಂಡಾನು ಅಂತ ಈ ರೀತಿಯಾದ ಶ್ರುತಿಯಿಂದ ಅದ್ವೈತ ಸ್ವರೂಪದಲ್ಲಿ ಯಾವ ವ್ಯವಹಾರವೂ ಇಲ್ಲ. ಈ ವಿದ್ಯಾ ಕ್ಷೇತ್ರದಲ್ಲಿ ಎಲ್ಲವೂ ಉಂಟು. ಅಥವಾ ಮಂದ ಬ್ರಹ್ಮವಿದಾಮೇವ ಇಯಮಾಶಂಕ ಮತ್ತು ಏಕಾತ್ಮವಿದಾಂ. ಆದ್ರಿಂದ ಯಾರು ಇನ್ನು ಬ್ರಹ್ಮನ ಅಲ್ಪ ಸ್ವಲ್ಪ ಅರ್ಸ್ಕೊಂಡಿದ್ದಾರೋ, ಬ್ರಹ್ಮವನ್ನು ಪೂರ್ತಿಯಾಗಿ ಅರ್ಸಿರೋ, ಬ್ರಹ್ಮನ ಪರಿಚ್ಛಿನ್ನವಾಗಿ ಅರ್ಸ್ಕೊಂಡಿದ್ದಾರೋ ಅವರಿಗೆ ಈ ಸಂದೇಹ ಬರುತ್ತೆ ಹೊರತು ಸರಿಯಾಗಿ ಏಕಾತ್ಮವನ್ನು ಕಟ್ಕೊಂಡವರಿಗೆ ಈ ಸಂದೇಹ ಬರೋದೇ ಇಲ್ಲ. ಏನೇ ಇಲ್ಲ, ಅಧ್ಯಾರ ಪಾಪವಾದಿ ಏನು ಹೇಳಕ್ಕಾಗಲ್ಲ. ಅವಸ್ಥಾತ್ಮ ವಿಚಾರವು ಅಧ್ಯಾರ ಪ್ರದರ್ಶನಕ್ಕೆ ತಗೊಂಡ್ಬರ್ಬೇಕು.
ಪಂಚಕೋಶ ಎಲ್ಲವನ್ನೂ ಒಂದೊಂದೊಂದು ಅಧ್ಯಾರೋಪ ಮಾಡ್ಕೊಂಡೇ ಒಂದೊಂದು ಉಪದೇಶ ಮಾಡ್ಬೇಕೆ ಹೊರತು ಪರಮಾರ್ಥವಾಗಿ ಹೇಳುವಂದ್ರೆ ನೇತಿ ನೇತಿ ಅಂತ ಹೇಳ್ಬೇಕಷ್ಟೇ. ಮೌನವಾಗಿರ್ಬೇಕು. ಏನಾದ್ರು ಹೇಳಿದ್ರೆ ಅಧ್ಯಾರೋಪ ಮಾಡ್ಕೊಂಡು ಉಪಾಧಿ ಇಟ್ಕೊಂಡೇ ಹೇಳ್ಬೇಕು. ಆದ್ರೂ ಇರೋದ್ರಲ್ಲಿ ಹತ್ರ ದೂರ ಅಂತ ವಿಭಾಗ ಮಾಡ್ಕೊಂಡು ಹೇಳೋದು. ಮುಚ್ಚಿಬಿಟ್ಯಾ? ಸಾಕು. ಇವಾಗ ಶುರು ಮಾಡ್ತೇವೆ. ಅಲ್ಲ, ನನು ಏವಂ ಸತಿ ಅತ್ರಾಯಂ ಪುರುಷ ಸ್ವಯಂ ಜ್ಯೋತಿ ಇತಿ ವಿಶೇಷಣಂ ಅನರ್ಥಕಂ ಭವತಿ. ಅಲ್ಲ, ಈಗ ಇಲ್ಲಿ ಸ್ವಯಂ ಜ್ಯೋತಿ ಆಗಿರ್ತಾನೆ ಅಂತ ಯಾಕೆ ವಿಶೇಷಣ ಕೊಟ್ಟರೆ ಅವಾಗ? ಈ ರೀತಿ ಆದರೆ ಯಾವಾಗ ಮನೋಪಾಧಿಕನಾಗಿಯೇ ವ್ಯವಹಾರ ಮಾಡಬೇಕು, ಮನೋಪಾಧಿಯಿಂದಲೇ ಅವರ ಕರ್ತೃತ್ವ ಭೋಕ್ತೃತ್ವಾದಿಗಳು ಸ್ವಯಂ ಜ್ಯೋತಿಷ್ಟಾದಿ ಎಲ್ಲಕ್ಕೂ ಮನೋಪಾಧಿಯಿಂದಲೇ ನೀವು ಅನ್ನೋದಾದರೆ ಇಲ್ಲಿ ಅದೇನು ವಿಶೇಷ? ಇವಾಗ ಸ್ವಪ್ನದಲ್ಲಿ ಈತನು ಸ್ವಯಂ ಜ್ಯೋತಿ ಆಗಿರ್ತಾನೆ ಅಂತೇಳಿ ಈ ರೀತಿ ವಿಶೇಷಣ ಕೊಟ್ಟದ್ದು ವ್ಯರ್ಥವಾಯ್ತಲ್ಲ ಅಂತ ಹೇಳಿದ್ರೆ ಅತ್ರೋಚ್ಯತೆ. ಇದಕ್ಕೆ ನಾವು ಉತ್ತರ ಕೊಡ್ತೀವಿ ಕೇಳಿ. ಅತ್ಯಲ್ಪಮಿದ ಮುಚ್ಯತೆ, ತುಂಬಾ ಕಮ್ಮಿ ಆಯ್ತು ನಿಮ್ಮ ಆಕ್ಷೇಪಣೆ ಅಂತ ಇದ್ದಾರೆ. ಇಷ್ಟೇ ಯಾಕೆ ಆಕ್ಷೇಪಣೆ ಮಾಡ್ತಾರೆ? ತುಂಬಾ ಆಕ್ಷೇಪಣೆ ಮಾಡಬಹುದು. ಇದು ಒಂದೇ ಏನು ಹೊಂದೇ ಇರೋದು. ನಾನು ತುಂಬಾ ಹೇಳ್ತೀನಿ ಕೇಳಿ. ಯೇಷೋ ಅಂತ ಹೃದಯ ಆಕಾಶ ತಸ್ಮಿನ್ ಛೇತೆ ಇದು ಅಂತರ್ಹೃದಯ ಪರಿಚ್ಛೇದೆ ಸುತರಾಂ ಸ್ವಯಂ ಜ್ಯೋತಿಷ್ಠಂ ಬಾಧ್ಯೇತ. ಅಲ್ಲ, ಆ ಸ್ವಯಂ ಜ್ಯೋತಿಷ್ಠ ಹೇಳೇ ಇಲ್ಲ. ಸುಷುಪ್ತಿ ಸ್ವಯಂ ಜ್ಯೋತಿಷ್ಠ ಹೇಳೇ ಇಲ್ಲ. ಅಲ್ಲಲ್ಲ, ಯಾವಾಗ ಇವನು ಅಂತರ್ಹೃದಯವಾದ ಆಕಾಶದಲ್ಲಿ ಮಲಗಿರ್ತಾನೋ ಅವನು ಯಾವ ವಿಶೇಷವನ್ನು ನೋಡ್ತಾ ಇರೋಲ್ಲ. ಆವಾಗ ಇನ್ನು ಚೆನ್ನಾಗಿ ಸ್ವಯಂ ಜ್ಯೋತಿಷ್ಠ ಬಾಧೆ ಬಂತು ಅಂತ ಇದ್ದಾರೆ. ಸುಷುಪ್ತಿ ಸ್ವಯಂ ಜ್ಯೋತಿಷ್ಠ ಪ್ರಸಂಗವೇ ಇಲ್ಲ. ಅತ್ರಾಯಂ ಅನ್ನೋದು ಯಾವಾಗ ಅಂತ ಇಲ್ಲಪ್ಪ. ಅತ್ರಾಯಂ ಪುರುಷ ಅನ್ನೋದು ಸ್ವಪ್ನದಲ್ಲಿಯೇ. ಅತ್ರಾಯಂ ಪುರುಷ ಅನ್ನೋದು ಸ್ವಪ್ನದಲ್ಲಿ ಸ್ಪಷ್ಟವಾಗಿ ಗೊತ್ತಾಗೋದಕ್ಕೆ ಅಷ್ಟೇ ಅಲ್ವಾ ಅವಳೆ? ಈ ಸುಷುಪ್ತಿಯಲ್ಲಿ ಆತ್ಮನು ಯಾವಾಗ್ಲೂ ಸ್ವಯಂ ಜ್ಯೋತಿಷ್ಠ. ಯಾವಾಗ ಸ್ವಯಂ ಜ್ಯೋತಿ ಆಗಲ್ಲಪ್ಪ. ಯಾವಾಗ ಸ್ವಯಂ ಜ್ಯೋತಿ ಬಿಟ್ರೆ ಸ್ವರೂಪ ಅದು. ಸುಷುಪ್ತಿ ತಾನೇ ಬೆಳಗ್ತಾನೆ ಇರ್ತಾನೆ ಯಾವಾಗ್ಲೂ. ಅದೇ ಒಂದ್ ಸ್ವರೂಪ ಅಲ್ಲಪ್ಪ. ಬೆಳಗಿಸಿಕೋ ವಸ್ತು ಕಡೆಯಿಂದ ಹೇಳಕ್ ಹೋಗ್ಬೇಡಿ. ಅವನ ಸ್ವರೂಪದಲ್ಲಿ ಅವನು ಯಾವಾಗ್ಲೂ ಸ್ವಯಂ ಜ್ಯೋತಿಷ್ಠವನೇ. ಇಲ್ಲ ಗುರುಗಳೇ, ಹಾಗೆ ತಗೋಬಾರ್ದು. ನಿಮಿಷ ನಾ ಹೇಳ್ಬಿಡ್ತೀನಿ. ಆತ್ಮನ ಸ್ವರೂಪ ಸ್ವಯಂ ಜ್ಯೋತಿಷ್ಠವೇ. ಅಂದ್ರೆ ತನ್ನನ್ನು ತಾನು ಬೆಳಗೋದಕ್ಕೆ ಇನ್ಯಾರ ಹಂಗೂ ಇಲ್ಲ ಅಂತ. ಅದಕ್ಕೆ ಎಲ್ಲಿ ತಿಳಿಸ್ಕೊಡಕ್ಕೆ ಸುಲಭ ಅಂದ್ರೆ ಸ್ವಪ್ನದಲ್ಲಿ ತಿಳಿಸ್ಕೊಡೋದಕ್ಕೆ ಸುಲಭ ಅಂತ ಸ್ವಪ್ನ ದೃಷ್ಟ ಅಂತ ತಗೊಂಡಿರೋದು ಸ್ವಯಂ ಜ್ಯೋತಿಷ್ಠ ತಿಳಿಸ್ಕೊಡೋದಕ್ಕೆ. ಅದಕ್ಕೆ ಭಾಷ್ಯಕಾರರು ಅವನ ಆಕ್ಷೇಪ ಮಾಡದ್ನಲ್ಲ, ಮನೋಪಾಧಿ ಇಲ್ದೇನೆ ಆಗದೇ ಇಲ್ಲ ಅಂದ್ರೆ ಇದು ಇನ್ನೂ ಕಮ್ಮಿ ಆಕ್ಷೇಪ. ಅವಾಗ ಸುಷುಪ್ತಿನಲ್ಲಿ ಏನೂ ಇಲ್ವಲ್ಲ, ಜ್ಯೋತಿಷ್ಠ ತೋರ್ಸೋದಕ್ಕೆ ಆಗಲ್ಲ. ಪ್ರಸಂಗವೇ ಇಲ್ವಲ್ಲ. ಸ್ವಯಂ ಜ್ಯೋತಿಷ್ಠ ಅನ್ನೋದು ಸ್ವರೂಪ ಅಂತ ತಗೋಬೇಕು. ಸುಷುಪ್ತಿನ ವಿವರಿಸುವಾಗ ಹೆಂಗ್ ವಿವರಿಸ್ತೀರಾ? ದೀಪ ಬೆಳಗ್ತಾನೆ ಇದೆ, ಬೆಳಗಿಸ್ಕೊಳ್ಳೋ ವಸ್ತು ಇಲ್ಲ. ಕರೆಕ್ಟ್. ದೀಪ ಬೆಳಗ್ತಾನೆ ಇದೆ ಅನ್ನೋದು ಒಂದು ದೀಪ ಬೆಳಗ್ತಾನೆ ಇದೆ, ಬೆಳಗಿಸ್ಕೊಳ್ಳೋ ವಸ್ತು ಇಲ್ಲ ಅಂತ ನೀವು ಸುಷುಪ್ತಿನ ವಿವರಿಸ್ತೀರಾ? ಸ್ವಯಂ ಜ್ಯೋತಿತ್ವ ಸುಷುಪ್ತಿಲೂ ಇರುತ್ತೆ. ಇವರು ಕರೆಕ್ಟ್ ಆಗಿ ಹೇಳಿದ್ರು ಕಿರಣ್. ಅದಕ್ಕೆ ಕನಸಿನಲ್ಲಿ ಎದ್ದು ತೋರುತ್ತೆ, ಸುಷುಪ್ತಿನಲ್ಲಿ ತೋರಲ್ಲ ಅಷ್ಟೇ. ಅಲ್ಲ, ಕಲಸಲ್ ತೋರತ್ತೆ ಸುಷುಪ್ತಿ ಕಲಸಲ್ ತೋರತ್ತೆ ಅನ್ನೋ ಅಲ್ಲೂ ಮನೋಪಾಧಿಕ ಅಂತ ಮೇಲೆ ಕಲಸಲ್ ತೋರತ್ತೆ ಅನ್ನೋ ಬಿದ್ದೋದು ನಿಮ್ದು. ಮನೋಪಾಧಿಕತ್ವ ನಿಮ್ಗೆ ತಪ್ಪಿಸ್ಲೇ ಇದ್ಮೇಲೆ ಅಲ್ಲೂ ಮನೋಪಾಧಿಕನಾಗಿ ಇದ್ದೇ ಇರ್ತಾನೆ ಅಂದ್ಮೇಲೆ ಸ್ವಯಂ ಜ್ಯೋತಿಷ್ಠ ಎಂತ ಬಂತು ಅಲ್ಲಿ? ಮನೋಜ್ಯೋತಿಷ್ವ ಆಗ್ಬಿಡುತ್ತೆ. ಸ್ವಲ್ಪ ಹೆಚ್ಚು ಎರಡು ಸಮಾನ ಆಯ್ತು ಮನೋಪಾಧಿಕತ್ವ. ಅಲ್ಲಿಂದ ಇರುತ್ತೆ ಅವಾಗ ಮನೋಪಾಧಿಕತ್ವ ಒಪ್ಕೊಂಡ್ಮೇಲೆ. ಅಲ್ಲ, 4ನೇ ಟಿಪ್ಪಣಿ ನೋಡಿ. ಜ್ಞಾನಿಗೆ ಅವಿಚಾಕೃತವಾದ ಇಂದ್ರಿಯಾಸ ಭೂತ. ಅಲ್ಲ 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 ಕನಸಿನಲ್ಲಿ ಮನಸ್ಸಿನ ಸಂಬಂಧದಿಂದ ಸ್ವಯಂ ಜ್ಯೋತಿಷ್ಠಕ್ಕೆ ಬಾಧೆಯಾಗುವುದಾದರೆ ಸುಷುಪ್ತಿಯಲ್ಲಿಯೂ ಹೃದಯಾದಿಗಳ ಸಂಬಂಧವನ್ನು ಶ್ರುತಿಯಲ್ಲಿ ಹೇಳಿರುವುದರಿಂದ ಅಲ್ಲಿ ಇನ್ನೂ ಹೆಚ್ಚಿನ ಬಾಧೆಯಾಗುತ್ತದೆಯಲ್ಲ. ಅಲ್ಲ, ಹೃದಯ ಸಂಬಂಧ ಆತ್ಮೀಯ ಸಂಬಂಧ ಇಲ್ಲ. ಸುಷುಪ್ತಿಯಲ್ಲಿ ಆತ್ಮೀಯ ಹೃದಯ ಸಂಬಂಧ ಇಲ್ಲ. ಶ್ರುತಿನ ಹೃದಯ ಸಂಬಂಧ ಇಲ್ಲ. ಹೃದಯಲ್ಲಿರುವ ಆತ್ಮನಿಗೆ ಅಂತರ ಹೃದಯ ಆಕಾಶ ತಸ್ಮಿನ್ ಛೇತೆ. ಹೃದಯ ಸಂಬಂಧ ಹೇಳ್ತಿಲ್ಲ, ಅಲ್ಲೇ ಅವನಿದ್ದಾನೆ. ಅಲ್ಲಪ್ಪ, ಅಲ್ಲಿ ಹೃದಯದಲ್ಲಿ ಅಲ್ಲಿ ಮನೋಪಾಧಿಕತ್ವಕ್ಕೂ
ಸುಷುಪ್ತಿಯಲ್ಲಿ ಹೃದಯ ಸಂಬಂಧಕ್ಕೂ ತುಂಬಾ ವ್ಯತ್ಯಾಸ ಇದೆ. ಸುಷುಪ್ತಿಯಲ್ಲಿ ಹೃದಯದ ಸಂಬಂಧನೇ ಇರೋಲ್ಲ, ಹೃದಯದಲ್ಲಿರುವ ಆಕಾಶದಲ್ಲಿ ಇರ್ತಾನೆ, ಇಲ್ಲಿ ಮನೋಪಾಧಿಕನಾಗೇ ಇರ್ತಾನೆ. ನೀವು ಪರಮಾರ್ಥ ದೃಷ್ಟಿಯಿಂದ ಹೇಳ್ಬೇಡಿ, ವಾಕ್ಯಕ್ಕರ್ಥ ವಾಕ್ಯಕ್ಕೆ ಇಷ್ಟೇ ಅರ್ಥ. ಅಲ್ಲಿ ಸುಷುಪ್ತಿಯಲ್ಲಿ ಹೃದಯದಲ್ಲಿ ಇರ್ತಾನೆ ಅಂತ ಹೇಳಿದೆ. ಹೃದಯದಲ್ಲಿರುವ ಆಕಾಶದಲ್ಲಿ ಸರಿ ಗುರುಗಳೇ, ಅವಾಗ ಹೃದಯದ ಇದ್ರೊಳಗಿರೋ ಆಕಾಶದಲ್ಲೇ ತಾನೆ ಹೃದಯ ಸಂಬಂಧ ಅವನಿಗೆ. ಅವಾಗ ಹೃದಯ ಪೂರ್ತಿ ಎನ್ವಲಪ್ ಮಾಡ್ಬಿಡಿದೆ, ಇನ್ನೂ ಕತ್ಲೆ ಇರ್ಬೇಕಾಗಿತ್ತಲ್ಲಿ. ತುಂಬಾ ಬಲ್ಬಜ ಇದು, ಏನು ಮಾಡಕ್ಕಲ್ವಾ, ಅದ ಹಾಗೆ ತಗೊಳ್ತಾ ಇರೋದು. ಏನಪ್ಪ ಯಾವ 66ನೇ ಭಾಷೆದಲ್ಲಿ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ನೋಡಿ ಗುರುಗಳು, ಅದನ್ನ ಆಂಟಿಕಲ್ ಹಾಕಿದ್ದಾರೆ ಬೋಲ್ಡ್ ಆಗಿ. 66ನೇ ಪುರಿತತ್ತಿನಲ್ಲಿ, ಅಲ್ಲಿಯೂ ಪುರಿತತ್ತಿನಲ್ಲಿ ನಾಡಿಗಳಲ್ಲಿ ಮಲಗಿರುತ್ತಾನೆ. ಒಟ್ಟೇನಪ್ಪ ಅಂದ್ರೆ ಪ್ರತಿಯೊಂದು ವಾಕ್ಯವು ಏನೋ ಒಂದು ವಿವಕ್ಷಿತಾಂಶದಿಂದ ಬಂದಿದೆ ಅಂತ ಇಟ್ಕೊಂಡು ಅರ್ಥ ಮಾಡ್ಕೊಂಡು ಹೋಗ್ಬೇಕೆ ಹೊರತು ಎಲ್ಲಾ ಜಾಗದಲ್ಲೂ ಎಲ್ಲವನ್ನೂ ತಗೊಂಡ್ಬರ್ಬಾರ್ದು ಅನ್ನೋದು ಭಾಷೆಗಾರ ಹೃದಯ ಅಷ್ಟೇ. ಯಾವ ಹೃದಯದಲ್ಲಿರೋ ಆಕಾಶ ಉಂಟು ಅಲ್ಲಿ ಮಲಗಿರ್ತಾನೆ ಅಂತ ಹೇಳಿ ಈ ರೀತಿ ಹೃದಯ ಪರಿಚ್ಛೇದ, ಅದು ಹೃದಯದ ಒಳಗಿರುವ ಪರಿಚ್ಛೇದದಲ್ಲಿ ಇರ್ತಾನೆ ಅಂತ ಹೇಳ್ತಾ ಸ್ವಯಂ ಜ್ಯೋತಿಷ್ಠಕ್ಕೆ ಇನ್ನೂ ಜಾಸ್ತಿ ಧಕ್ಕೆ ಬರುತ್ತೆ ಅಂತ. ಗೋಡೆ, ಹೃದಯ ಗೋಡೆ ಬಳಸಿದೆ. ಸತ್ಯಮೇವ ಆಗ್ಲಿ, ಈ ಹೌದು ಆಗ್ಬೋದು, ಆದ್ರೂ ಕೂಡ ಅಲ್ಲಿಂದ ಆಗತ್ತೆ. ನಾವು ಪೂರ್ವಪಕ್ಷ ಹೇಳ್ತಿರೋದು ಸತ್ಯಮೇವ ಅಂತ. ಹೌದು ನಿಜ. ಅಯಂ ದೋಷೋ ಯದ್ಯಪಿ ಸ್ಯಾತ್ ಸ್ವಪ್ನೆ ಕೇವಲತೆಯ ಸ್ವಯಂ ಜ್ಯೋತಿಷ್ಠೇನ ಅರ್ಧಂ ತಾವದ್ ಅಪನೀತಂ ಭಾರಸ್ಯ ಇತಿ ಚೇತ್. ನಿಜ. ಆದ್ರೆ ಈ ದೋಷ ಆಗುವುದಾದರೂ ಕೂಡ ಈ ಸ್ವಪ್ನದಲ್ಲಿ ಕೇತಕ್ಕೆ ಸ್ವಾತಂತ್ರ್ಯ ಕೊಟ್ಟು ಕೇವಲ ಮನಸ್ಸನ್ನು ನೋಡ್ತಿರ್ತಾನೆ ಅಂದ್ರೆ ಚೆನ್ನಾಗಿ ಸ್ವಯಂ ಜ್ಯೋತಿಷ್ಠ ಗೊತ್ತಾಗುತ್ತೆ. ನೀವು ಅಲ್ಲೂ ಮನೋಪನೀಯ ಉಪಾಧಿ ಕೊಟ್ಬಿಟ್ರೆ ಸ್ವಯಂ ಜ್ಯೋತಿಷ್ಠ ಬರಲೇ ಇಲ್ಲ. ಸ್ವಪ್ನದಲ್ಲಿ ಕೇವಲವಾಗಿದ್ದುಕೊಂಡು ಮನಸ್ಸನ್ನು ನೋಡ್ತಿರ್ತಾನೆ ಅಂದ್ರೆ ಪೂರ್ಣ ಸ್ವಯಂ ಜ್ಯೋತಿಷ್ಠ ಸ್ಪಷ್ಟ ಗೊತ್ತಾಗುತ್ತೆ. ನೀವು ಅಲ್ಲಿ ಮನೋಪಾಧಿಕನಾಗಿದ್ಕೊಂಡ್ಬಿಟ್ರು ಅಲ್ಲಿ ಸ್ವಯಂ ಜ್ಯೋತಿಷ್ಠ ಧಕ್ಕೆನ ಇದಲ್ಲ. ಅರ್ಥಕ್ಕೆ ಹೇಳ್ತಾ ಇದೆಯಾ ಅಂದ್ರೆ ಅಲ್ಲ, ಸ್ವಪ್ನದಲ್ಲಿ ಕೇವಲವಾಗಿ ಸ್ವಯಂ ಜ್ಯೋತಿಷ್ಠದಿಂದ ಅಂದ್ರೆ ಕೇವಲವಾದ ಆತ್ಮನಿಗೆ ಹೃದಯವೆಂಬ ಪರಿಚ್ಛೇದವಿಲ್ಲದ ಸ್ವಪ್ನದಲ್ಲಿ ಸ್ವಯಂ ಜ್ಯೋತಿಷ್ಠ ಅರ್ಧನಾರು ಒಪ್ಕೋಬಹುದಲ್ಲ. ಸ್ವಯಂ ಜ್ಯೋತಿಷ್ಠ ಪೂರ್ತಿ ಇದೆ ಅಂತ ಹೇಳ್ದೆ ಇದ್ರು ಅರ್ಧನಾರು ಮನಸ್ಸು ಕೇವಲತೆಯ ಅಂದ್ರೆ ಸ್ವರೂಪಕ್ಕೆ ಹೆಸರು, ಕೇವಲತೆಯ ಸ್ವರೂಪೇಣ ಹೃದಯಕ್ಕಲ್ಲ ಕೇವಲತೆಯ ಅನ್ನೋದು ಅಲ್ಲ. ಕೇವಲತೆಯ ಸ್ವಯಂ ಜ್ಯೋತಿಷ್ಠಂ ಇದು ಅಲ್ಲಿ ಸ್ವಪ್ನದಲ್ಲಿ ಮನಸ್ಸನ್ನ ಬಟ್ಟೆ ಮೇಲಿದ್ದಂತ ಚಿತ್ರವನ್ನು ನೋಡುವ ಹಾಗೆ ಆತ್ಮ ನೋಡ್ತಿದ್ದಾನೆ ಅಂದ್ರೆ ಸ್ವಯಂ ಜ್ಯೋತಿಷ್ಠ ಚೆನ್ನಾಗಿ ಗೊತ್ತಾಗುತ್ತೆ. ನೀ ಅಲ್ಲೂ ಮನೋಪಾಧಿಕನ ಇಟ್ಕೊಂಡ್ಬಿಟ್ರೆ ಸ್ವಯಂ ಜ್ಯೋತಿಷ್ಠ ಹೋಗುತ್ತೆ ಅಂತಂದ. ಇಷ್ಟೇನಪ್ಪ, ಹೃದಯದಲ್ಲಿ ಸುಷುಪ್ತಿಯಲ್ಲಿ ಹೃದಯ ಸಂಬಂಧ ಇರೋದ್ರೆ ಪೂರ್ತಿ ಸ್ವಯಂ ಜ್ಯೋತಿಷ್ಠ ಹೋಗುತ್ತಲ್ಲಪ್ಪ. ಅದು ಇರ್ಬೋದು ಸ್ವಾಮಿ. ಹೃದಯದಲ್ಲಿ ಅದಿದ್ದಾಗ ಏನು ದರ್ಶನವೇ ಇಲ್ಲ, ಹೃದಯ ಸಂಬಂಧ ಪೂರ್ತಿ ಮುಚ್ಚೋಗ್ಬಿಟ್ಟಿರ್ತಾನೆ, ಜ್ಞಾನವೇ ಇಲ್ಲ, ಸ್ವಯಂ ಜ್ಯೋತಿಷ್ಠ ತೋರಲ್ಲ ಅನ್ಸರಿ. ಸ್ವಪ್ನದಲ್ಲಿ ಕೇವಲವಾದ ತನ್ನದಾದ ಅರಿವಿನಿಂದ ಮನಸ್ಸನ್ನು ನೋಡ್ತಿರ್ತಾನೆ ಅಂತ ಆದ್ರಿಂದ ಸ್ವಯಂ ಜ್ಯೋತಿಷ್ಠಕ್ಕೊಂದು ಪಾಸಿಟಿವ್ ಬಂತಲ್ಲ ಅಲ್ಲಿ. ಮುಂದೆ ನೋಡೋಣ ಕಷ್ಟ ಆಗುತ್ತೆ. ಅವರು ಇದನ್ನ ಹೇಳ್ತಾ ಇದ್ದಾನೆ ಲಿಮಿಟಿಂಗ್ ಅಡ್ಜಂಕ್ಟ್ ನ, ಅಂದ್ರೆ ಸುಷುಪ್ತಿಯಲ್ಲಿ ಇದು ಫಿಸಿಕಲ್ ಆಗಿ ಇದಿದೆ, ಹಾರ್ಟ್ ಇದೆ. ಒಂದ್ ನಿಮಿಷ ಅವ್ರೆ, ಸುಷುಪ್ತಿನಲ್ಲಿ ಫಿಸಿಕಲ್ ಆಗಿ ಹಾರ್ಟ್ ಇದೆ, ಅದು ಕವರ್ ಮಾಡ್ಬಿಟ್ಟಿದೆ, ಅದಕ್ಕೆ ಸ್ವಯಂ ಜ್ಯೋತಿಷ್ಠವಾಗಿ ಗೊತ್ತೇ ಆಗಲ್ಲ ಅಂದ್ರು ಭಾಷ್ಯಕಾರರು. ಕನಸಲ್ಲ ಆ ತರದ್ ಏನು ಇಲ್ವಲ್ಲ ಕವರ್ ಮಾಡೋದಕ್ಕೆ, ಕೇವಲವಾಗಿದೆ, ಕೇವಲವಾಗಿ ಕ್ಷೇತ್ರಜ್ಞ ಇದಾನೆ, ಕೇವಲವಾಗಿ ಮನ ಇದೆ, ಈ ಲಿಮಿಟಿಂಗ್ ಅಡ್ಜಂಕ್ಟ್ ಯಾವ್ದು ಕವರ್ ಮಾಡ್ಕೊಂಡಿಲ್ಲ, ಅದಕ್ಕೆ ಅರ್ಧ ಒಪ್ಕೊಳ್ಳೋಣ ಅಂದ. ಅದಕ್ಕೆ ಮುಂದೆ ಹೇಳ್ತಾರೆ ಅಚ್ಚಾಯಂ ಬೃಹ ಸ್ವಯಂ ಜ್ಯೋತಿ ಭವತಿ ಅನ್ನೋ ವಾಕ್ಯ ಯಾವ ಬಂದಿರೋದು? ಸ್ವಪ್ನ ವಾಕ್ಯ ಬಂದಿರೋದು. ಯಾಜ್ಞವಲ್ಕ್ಯರು ನೋಡಿ ಜಾಗೃತದಲ್ಲಿ ವ್ಯತಿಕರವಾಗಿರುತ್ತೆ, ಆದಿತ್ಯಾದಿ ಭಾಷೆ ಜ್ಯೋತಿಷ ಕೂಡ್ಕೊಂಡಿರೋದ್ರಿಂದ ಇಲ್ಲಿ ಸ್ವಪ್ನದಲ್ಲಿ ಮಾತ್ರ ಎಲ್ಲ ವಿಹಿ ಆಕಾರ ಅದೇ ತೋರ್ತಾ ಇರೋದ್ರಿಂದ ಆತ್ಮ ನೋಡ್ತಾ ಇರೋದು ಸ್ವಯಂ ಜ್ಯೋತಿ ಸ್ಪಷ್ಟವಾಗಿ ಗೊತ್ತಾಗ್ತಾನೆ ಅಂತಂದ್ರು. ನೀವು ಅಲ್ಲೂ ಕೂಡ ಮನೋಪಾಧಿಕನಾಗಿ ನೋಡ್ತಿದ್ದಾನೆ ಅಂದ್ರೆ ಸ್ವಯಂ ಜ್ಯೋತಿ ಇಷ್ಟ ತಪ್ಪೋಗುತ್ತಲ್ಲ ಅಂತ ಅವನಂದ. ಅವನು ನೀವು ಅಲ್ಲೂ ಅಲ್ಲಿ ಮನಸ್ಸು ನೋಡ್ಸ್ಕೊಳ್ತಾ ಇರುತ್ತೆ, ಆತ್ಮ ನೋಡ್ತಾ ಇರ್ತಾನೆ ಅಂದ್ರೆ ಸ್ವಯಂ ಜ್ಯೋತಿಷ್ಠ ಸ್ಪಷ್ಟವಾಗತ್ತೆ. ನೀವು ಅಲ್ಲೂ ಮನೋಪಾಧಿಯನ್ನು ಇಟ್ಕೊಂಡ್ಬಿಟ್ರೆ ಆತ್ಮನಿಗೆ ಎಂತ ಸ್ವಯಂ ಜ್ಯೋತಿಷ್ಠ ತೋರಿಸ್ಕೊಟ್ಟಂಗೆ ಆಗತ್ತೆ ಅಂತಂದ್ರು. ಅಯ್ಯೋ ಅದೇ ಅತ್ಯಲ್ಪಗಳಪ್ಪ, ಹೃದಯದಲ್ಲಿ ಇನ್ನೂ ಹೋಗುತ್ತಲ್ಲ. ಹೃದಯದಲ್ಲಿ ವಿಶೇಷ ಜ್ಞಾನವೇ ಇಲ್ಲ, ಸುಷುಪ್ತಿಯಲ್ಲಿ ವಿಶೇಷ ಜ್ಞಾನವೇ ಇಲ್ಲ. ಆದ್ರಿಂದ ಅಲ್ಲಿ ಸ್ವಯಂ ಜ್ಯೋತಿ ಹೇಳಕ್ ಹೊರಟೇ ಇಲ್ಲ. ಸುಷುಪ್ತಿ ಸ್ವಯಂ ಜ್ಯೋತಿಷ್ಠ ಹೇಳಕ್ ಹೊರಟೇ ಇಲ್ಲ. ಸ್ವಯಂ ಜ್ಯೋತಿಷ್ಠ ವಾಕ್ಯ ಬಂದಿರೋದೇ ಸ್ವಪ್ನ ವಾಕ್ಯಕ್ಕೆ.
ಸ್ವಪ್ನ ಪ್ರಕರಣ ವಾಕ್ಯ ಪ್ರಕರಣ ಸ್ವಪ್ನ ಪ್ರಕರಣದಲ್ಲಿ ಬಂದ ವಾಕ್ಯ ಅದು ಸ್ವಯಂ ಜ್ಯೋತಿಷ್ಠ ವಾಕ್ಯ. ಈ ಸುಷುಪ್ತಿ ದೃಷ್ಟಾಂತ ಕೊಟ್ಟು ಇನ್ನೂ ಹೋಗುತ್ತೆ ಅಂತ ಹೇಳೋದು ತಪ್ಪಾಗತ್ತೆ. ಇಲ್ಲಿ ಅರ್ಧವಾದರೂ ಅವನಿಗೆ ತೋರಿಸ್ಕೊಟ್ಟಂಗೆ ಆಗತ್ತೆ. ಸ್ವಯಂ ಜ್ಯೋತಿಷ್ಠವನ್ನ ನೋಡು, ಇಲ್ಲಿ ಆ ವಿಷಯವಾಗಿರ್ತಕ್ಕಂಥ ಮನಸ್ಸನ್ನ ವಿಷಯ ಆತ್ಮ ನೋಡ್ತಾ ಇರ್ತಾನೆ ಅಂತ ಸ್ವಯಂ ಜ್ಯೋತಿಷ್ಠ ಅಂತ ಅರ್ಧ ಭಾರವಾದ್ರು ಕಮ್ಮಿ ಮಾಡ್ದಂಗೆ ಆಗತ್ತೆ. ಸ್ವಯಂ ಜ್ಯೋತಿಷ್ಠವನ್ನು ತೋರಿಸುವ ಮೂಲಕ ಭಾರವನ್ನ ಅರ್ಧವಾದರೂ ಕಳೆದಂತಾಗತ್ತಲ್ಲ ಅದನ್ನ. ತತ್ರಾಪಿ ಪುರೀತತಿ ನಾಡಿ ಶಿಶೇತಿ ಶ್ರುತೇ ಪುರೀತ ನಾಡಿ ಸಂಬಂಧಾತ್ ತತ್ರಾಪಿ ಪುರುಷಸ್ಯ ಸ್ವಯಂ ಜ್ಯೋತಿಷ್ಠೇನ ಅರ್ಧಭಾರಾಪರೇಣ ಅಭಿಪ್ರಾಯ ಪುರುಷ ಇವ. ಈ ಸರಿಯಿಲ್ಲ ವ್ಯಾಖ್ಯ ಅಲ್ಲ. ಪುರೀತತಿ ನಾಡಿ ವಿಷಯತೆ ಅಂದ್ರೆ ಜೀವನ ವಿಷಯಕ್ಕೆ, ಸ್ವಯಂ ಜ್ಯೋತಿಷ್ಠ ವಿಷಯಕ್ಕಲ್ಲ ಅದು. ಅಲ್ಲಿ ಸ್ವಪ್ನ ವಾಕ್ಯ ಹೇಗೆ ಬಂದಿರೋದು? ಅಲ್ಲಿ ಕಿಂಜ್ಯೋತಿರ್ವಾಯಂ ಪುರುಷ ಅಂತ ಪ್ರಶ್ನೆ ಮಾಡಿದ್ದಾನೆ ಜನಕ. ಮಾಡಿದಾಗ ಆದಿತ್ಯ ಜ್ಯೋತಿಷಪ್ಪ ಅಂದ. ಆದಿತ್ಯ ಬಗ್ಗೆ ಇದ್ದಾಗ ಚಂದ್ರ ಅಂದ, ಅಗ್ನಿಯಿಂದ. ಆಮೇಲೆ ಇಂದ್ರಿಯ ತಗೊಂಡೆ ಮನಸ್ಸು. ಸ್ವಪ್ನದಲ್ಲಿ ನೋಡು ಯಾವ ಆದಿತ್ಯಾದಿಗಳು ಇರಲ್ಲ, ವಾಗಾದಿ ಕರ್ಣಗಳು ಇರಲ್ಲ, ಅಷ್ಟು ಮನಸ್ಸಾಗಿ ಇರುತ್ತೆ. ಆ ಮನಸ್ಸನ್ನು ನೋಡ್ತಾ ಇರ್ತಾನೆ. ಅಲ್ಲಿ ಸ್ಪಷ್ಟ ಸ್ವಯಂ ಜ್ಯೋತಿ ಗೊತ್ತಾಗ್ತಾನೆ ಅಂತ ಆ ರೀತಿ ಬಂದ ವಾಕ್ಯ ಅದು. ಆ ವಾಕ್ಯದಲ್ಲಿ ಮಾಡಿಯಲ್ಲಿ ಮಲಗಿರ್ತಾನೆ, ಪ್ರೀತತ್ವ ಮಲಗಿರ್ತಾನೆ ಅನ್ನೋ ವಿಷಯ ಹೇಳೋದು ಅಸಂಗ ಅದು. ಯಾಕೆಂದ್ರೆ ಆ ಸ್ವಯಂ ಜ್ಯೋತಿಷ್ಠವನ್ನು ಹೇಳೋ ಪ್ರಸಂಗದಲ್ಲಿ ನೀವು ಅಲ್ಲಿ ನಾಡಿ ಪುರಿತತ್ವ ಸಂಬಂಧ ಹೇಳೋದಾದ್ರೆ ಸ್ವಪ್ನದಲ್ಲೇ ನಾಡಿ ಸ್ವಪ್ನದ್ದೇ ಹೇಳ್ತಾರೆ. ಅಲೋ, ಸ್ವಪ್ನದಲ್ಲ, ಸ್ವಪ್ನದಲ್ಲಿ ನಾಡಿಲಿದ್ದಾಗ ಸ್ವಪ್ನ ಆಗತ್ತೆ ಅಂತ ವಾಕ್ಯ ಇದೆ. ವಾಕ್ಯ ಏನದು? ಶುಕ್ಲಸ್ಯ ನೀಲಸ್ಯ ಅಲ್ಲಿದ್ದಾಗ ಅಲ್ಲಿ ನಾಡಿ ಸ್ಟ್ರಕ್ ಆದಾಗ. ಆದ್ರೆ ಆ ವಾಕ್ಯ ಬಂದಿರೋದು ಅತ್ಸಾಯಂ ಸ್ವಯಂ ಜ್ಯೋತಿ ಬಹುದಿ ವಾಕ್ಯ ಬಂದಿರೋದು ನಾಡಿ ಪುರಿತತ್ವನ ಸಂಬಂಧ ಇಟ್ಕೊಂಡು ಬಂದ ವಾಕ್ಯ ಅಲ್ಲ. ಅಲ್ಲಿ ಬಂದ ವಾಕ್ಯ ಅಷ್ಟು ಮನಸ್ಸೇ ಆಗಿರತ್ತೆ. ಆ ಮನಸ್ಸನ್ನು ಆತ್ಮ ಬೆಳಗ್ತಾ ಇರ್ತಾನೆ. ಹಾಗಾಗಿ ಆತ್ಮ ಸ್ವಯಂ ಜ್ಯೋತಿ ಸ್ಪಷ್ಟ ಗೊತ್ತಾಗ್ತಾನೆ ಅಂದ್ರೆ ಅಷ್ಟೇ ವಿಷಯ ವಾಕ್ಯ. ಅಲ್ಲಿ ಅದು ಎಲ್ಲಿ ಮಲಗಿರ್ತಾನೆ, ಯಾವ ಹೇಗಿರ್ತಾನೆ ವಿಷಯ ಅಲ್ಲ. ಇಲ್ಲಿ ವಿಚಾರ ಕ್ರಮವೇ ಬೇರೆ. ಭಾಷಿಗರು ತಿಳ್ಸ್ಕೊಂಡ್ಬಿಟ್ರು. ಭಾಷಿಗರು ಇಲ್ಲೂ ಅಲ್ಲೂ ನಾಡಿಯಲ್ಲಿ ಇರ್ತಾನೆ, ಪುರಿತತ್ವದಲ್ಲಿ ಇರ್ತಾನೆ ವಾಕ್ಯ ಇರೋದ್ರಿಂದ ಅದೇ ಸಂಬಂಧ ಇದೆ, ಸಂಬಂಧ ಇದ್ದಾರೆ. ಇಲ್ಲಿ ಸುಷುಪ್ತಿನಲ್ಲಿ ಹೇಗೆ ಹೃದಯ ಪರಿಚ್ಛೇದವಾಗಿ ಸ್ವಯಂ ಜ್ಯೋತಿಷ್ಠ ಬಾಧೆ ಆಗುತ್ತೋ ಹಂಗ ಆಗಲ್ಲ ಅಂದ ಪೂರ್ವ ಪಕ್ಷಿ. ಇಲ್ಲಿ ಅರ್ಧನಾರೋ ಭಾರ ಇಳಿಸೋಣ ಅಂತ. ಇಲ್ಲ ಇಲ್ಲೂ ಅದಾಗಲ್ಲ. ನಾಡಿನಲ್ಲಿದ್ದಾನೆ, ಪುರಿತತ್ತಲ್ಲಿದ್ದಾನೆ ಅಂತ ವಾಕ್ಯ ಇರೋದ್ರಿಂದ ಇಲ್ಲೂ ಅದ್ರ ಪರಿಚ್ಛೇದ ಇದೆ ಅಂತ ಇದಾರೆ. ಇದು ಅದನ್ನ ಡೈರೆಕ್ಟ್ ಮಾಡ್ದಂಗಾಯ್ತು. ವಾಕ್ಯವನ್ನು ಡೈರೆಕ್ಟ್ ಮಾಡ್ದಂಗಾಯ್ತು. ಅಲ್ಲಿ ಜನಕಯಾಜ್ಞಿಕ ಸಂವಾದದಲ್ಲಿ ಪ್ರಸಂಗ ಬಂದಿರೋದು ಆತ್ಮನ ಸ್ವಯಂ ಜ್ಯೋತಿಷ್ಠವನ್ನ ಹೇಗೆ ಪ್ರತಿಪಾದನೆ ಮಾಡಿದ್ರು ಅಷ್ಟು ಮನಸ್ಸು ಅಲ್ಲಿ ವಿಷಯವಲ್ಲ. ಅಲ್ಲಿ ಪುರಿತ ನಾಡಿ ವಿಚಾರ ಅಲ್ಲ. ಅಷ್ಟು ಮನಸ್ಸು ಆತ್ಮ ಬೆಳಗ್ತಾ ಇರ್ತಾನೆ. ಇಲ್ಲಿ ನೋಡಿ ಗೊತ್ತಾಗುತ್ತೆ ಆತ್ಮ ಸ್ವಯಂ ಜ್ಯೋತಿ ಅಂತ. ಎಚ್ಚರದ ತೋರ್ಸೋಕ್ಕಾಗಲ್ಲ ಅಂತ ಹೇಳಿ ಸ್ವಪ್ನ ಕೊಡೋದೇ ಹೊರತು ನೀವು ಅಲ್ಲೂ ನಾಡಿ ಪುರಿತ ಸಂಬಂಧ ತಗೊಂಡ್ಬರೋದಾದ್ರೆ ಸ್ವಪ್ನದಷ್ಟಾದ್ರೆ ಅದು ಕೊಡ್ಬೇಕಾ? ಮನಸ್ಸನ್ನ ವಿಷಯವಾಗಿ ಬಟ್ಟೆ ಮೇಲೆ ಬರೆದಂತಹ ಚಿತ್ರದಂತೆ ಆ ಮನಸ್ಸಿನಲ್ಲಿದ್ದಂತೆ ಎಲ್ಲವನ್ನು ಆತ್ಮ ಬೆಳಗ್ತಾ ಇರ್ತಾನೆ. ಅದು ಎರಡೇ ರಾಶಿ. ಆತ್ಮ ನೋಡುವನು, ನೋಡಿಸ್ಕೊಂಡು ಮನಸ್ಸು, ಅದೇ ಸ್ವಯಂ ಜ್ಯೋತಿ ಗೊತ್ತಾಗ್ತಾನೆ ಅಂತ ಅಲ್ಲಿ ಹೇಳಿದ್ದು. ಆ ವಾಕ್ಯವನ್ನು ಏನ್ ಮಾಡ್ಬಿಟ್ಟಿದ್ರು ಅಲ್ಲೂ ಕೂಡ ಪೂರ್ವವಾಕ್ಯದಲ್ಲಿ ಅಲ್ಲಿ ನಿದ್ದೆ ಮಾಡುವಾಗ ಈ ನಾಡಿನ ಮೂಲಕ ಹೋಗಿ ಅಲ್ಲಿ ಹೃದಯಕ್ಕೆ ಹೋಗುವಾಗ ನಾಡಿನ ಮಧ್ಯೆ ಸ್ಟ್ರಕ್ ಆದಾಗ ಅಲ್ಲಿ ಬೇರೆ ಬೇರೆ ರಸಗಳು ಹೋದಾಗ ಅಲ್ಲಿ ಕನಸು ಕಾಣ್ತಾ ಇರ್ತಾನೆ. ಅಲ್ಲಿ ಕನಸು ಕಾಣ್ತಾ ಇದ್ದ ಜಾಗ್ರತೆ ದೃಷ್ಟಿಯಿಂದ ಹೇಳಿದ್ದರು. ಅಲ್ಲಿ ಭಾಷ್ಯಕಾರರು ಎಷ್ಟು ವಾಕ್ಯದ ಎಷ್ಟು ತಗೋಬಹುದು ಎಷ್ಟು ಬಿಡೋದು ಅವ್ರ ಸ್ವಾತಂತ್ರ್ಯ ಅವ್ರಿಗೆ ಇರೋದು. ಈ ವಾಕ್ಯದಲ್ಲಿ ಈ ಪುರಿತ ನಾಡಿ ವಿಚಾರ ತಗೊಂಡು ಚರ್ಚೆ ಮಾಡ್ತಿದ್ದಾರೆ. ಅಲ್ಲೂ ಕೂಡ ಅಲ್ಲಿ ಸ್ವಪ್ನದಲ್ಲೂ ಕೂಡ ಪುರಿತತ್ತಲ್ಲಿ ಇದ್ದಾಗ ನಾಡಿಯಲ್ಲಿದ್ದಾಗ ಅಂತ ಹೇಳಿ ಕನಸಾಗತ್ತೆ ಅಂತ ಹೇಳ್ತಾ ಇರೋದ್ರಿಂದ ಪುರಿತ ನಾಡಿ ಸಂಬಂಧ ಇರೋದ್ರಿಂದ ಸ್ವಯಂ ಜ್ಯೋತಿಷ್ಠಕ್ಕೆ ಬಾಧೆ ಅರ್ಧ ಕಮ್ಮಿ ಆಯ್ತು ಅನ್ನೋದು ಬರೀ ಭ್ರಾಂತಿಯೇ. ಏನ್ ಅರ್ಧ ಬಾರಿ ಕಮ್ಮಿ ಆಗ್ಲಿಲ್ಲ ಅಂತಂದ್ರು. ವಿಷಯವನ್ನೇ ಬೃಹದಾನಂದದ ವಾಕ್ಯ ವಿಷಯವನ್ನೇ ಡೇಟ್ ಮಾಡ್ಬಿಟ್ರು ಇವರು. ಅದು ಅದನ್ನು ಪ್ರಸಂಗ ಹೇಳಿದ್ದು, ಅದು ತಾತ್ಪರ್ಯ ಅಲ್ಲ. ಸ್ವಯಂ ಜ್ಯೋತಿಷ್ಠಕ್ಕೆ ಅದು ವಿಷಯ ಬೇಕಿಲ್ಲ ಅದು. ಹಾಗಾದ್ರೆ ಕಥಂತರಿ ಅತ್ಸಾಯಂ ಪುರುಷ ಸ್ವಯಂ ಜ್ಯೋತಿ ಇತಿ. ಹಾಗಾದ್ರೆ ಸ್ವಾಮಿ ನೀವೇ ಅರ್ಥ ಹೇಳಿ. ಪೂರ್ವಕ್ಷ ಬಿಟ್ಟ ನೀವೇ ಅರ್ಥ ಹೇಳಿ. ಸ್ವಯಂ ಜ್ಯೋತಿ ವಾಕ್ಯಕ್ಕೆ ಅರ್ಥ ಹೇಳಿಪ್ಪ. ಈ ಜಾಗದಲ್ಲಿ ಪುರುಷನು ಸ್ವಯಂ ಜ್ಯೋತಿ ಆಗಿರ್ತಾನೆ ಅಂತ ವಾಕ್ಯ ಇದೆಯಲ್ಲಪ್ಪ. ವಾಕ್ಯ ಇದೆ ಒಪ್ಪೋಕೆ ತಾನೆ, ಅದಕ್ಕೊಂದು ಅರ್ಥ ಇದೆ ತಾನೆ. ಅದಕ್ಕೆ ನೀವೇ ಅರ್ಥ ವ್ಯಾಖ್ಯಾನ ಮಾಡಿಪ್ಪ. ಹೆಂಗ್ ವ್ಯಾಖ್ಯಾನ ಮಾಡ್ತೀರಾ ಅಂತ ಪೂರ್ವಕ್ಕೆ ಹೇಳ್ಕೊಂಡ. ಇದು ಅನ್ಯಶಾಖಾತ್ವಾದ್ ಅನಪೇಕ್ಷಾ ಸಾ ಶ್ರುತಿ ಚೇದ್ ಏಕದೇಶಿಯಿಂದ ಪೂರ್ವಪಕ್ಷೆ ಅದು ಶಾಖಾಂತ ವಿಚಾರ ಕಣ, ಪ್ರಧಾನಕ ವಿಚಾರ. ನಮ್ಗೆ ಆತಕ ಇಲ್ಲೇ ನಾವಿರೋ ಪ್ರಶ್ನೋಪನಿಷತ್ತಲ್ಲಿ ಚರ್ಚೆ ಮಾಡ್ತಿರ್ಬೇಕಾದ್ರೆ ಪ್ರಧಾನಕ ವಾಕ್ಯ ತಗೊಂಡು ನಾವ್ಯಾಕೆ ಏಕಾಖ್ಯತೆ ಮಾಡ್ಕೋಬೇಕು, ಅದನ್ನ ಅಸಡ್ಡೆ ಮಾಡ್ಬೇಡ, ನೆಗ್ಲೆಕ್ಟ್ ಮಾಡ್ಬೇಡ, ಉದಾಸೀನ ಮಾಡ್ಬೇಡ ಅಂತ
ಹೀಗೆ ಮಾಡ್ಬಿಡೋದಲ್ಲ ಅಂತ ಏಕದೇಹಿ ಅಂದ. ಅದಕ್ಕೆ ಹಂಗ್ ಮಾಡಕ್ ಬರಲ್ಲ ನಾ ಅರ್ಥೈಕತ್ವಸ ಇಷ್ಟತ್ವ. ಯಾವಾಗ ಎಲ್ಲಾ ಶ್ರುತಿಗಳು ಏಕವಾಕ್ಯತೆ ಆಗ್ಬೇಕು, ಏಕಾರ್ಥ ಇಷ್ಟವಾಗಿದೆ ಹೊರತು ಆ ಶ್ರುತಿ ಹಾಗೆ ಈ ಶ್ರುತಿ ಹೀಗೆ ಅಂತಂದ್ರೆ ಅವಾಗ ಶ್ರುತ್ಯರ್ಥ ನಿರ್ಣಯ ಆದಂಗೆ ಆಗೋಲ್ಲ. ಎಲ್ಲಾ ಶ್ರುತಿಗೂ ಏಕವಾಕ್ಯತೆ ಬರಲೇಬೇಕು, ಅರ್ಥೈಕತ್ವ ಆಗಲೇಬೇಕು, ಇದು ಹೊಂದಿಸ್ಲೇಬೇಕು. ಇದನ್ನ ಹಂಗ್ ಬಿಡಕ್ ಬರಲ್ಲ ಅಂತ ಅಂದ. ಏಕೋ ಹಿ ಆತ್ಮ ಸರ್ವವೇದಾಂತಾನಾಮರ್ಥೋ ವಿಜಿಜ್ಞಾಪಯಿಷಿತಃ ಬುಭುತ್ಸಿತಶ್ಚ. ಆ ಹೀನದು ಅನುಭವ ಹೇಳುತ್ತೆ ಅಲ್ಲವೇ ಅಂತ. ಒಬ್ಬನ್ನ ಆತ್ಮವನ್ನೇ ಅಲ್ಲ ಎಲ್ಲಾ ವೇದಾಂತಗಳು ತಾತ್ಪರ್ಯದಿಂದ ತಿಳಿಸ್ಕೊಳ್ಬೇಕು ಅಂತ ಇಷ್ಟಪಟ್ಕೊಂಡಿದೆ. ತಿಳಿಸ್ಕೊಳ್ಬೇಕು ಅಂತ ಅದು ನಾವು ತಿಳ್ಕೊಳ್ಬೇಕು ಅಂತ ಅಂದ್ಕೊಳ್ಳೋರು, ನಾವು ತಿಳ್ಕೊಳ್ಬೇಕು ಅಂತ ಅಂದ್ಕೊಂಡವರು, ತಿಳಿಸ್ಕೊಳ್ಬೇಕು ಅಂತ ಅಂದ್ಕೊಂಡು ಶ್ರುತಿಯು ಒಬ್ಬ ಆತ್ಮನನ್ನೇ ತಿಳ್ಕೊಂಡಿದೆ ಹೊರತು ಒಂದೊಂದು ಪುರುಷಕ್ಕೆ ಒಂದೊಂದು ಆತ್ಮ ಬೇರೆ ಬೇರೆ ಆತ್ಮ ಆ ರೀತಿ ಅಂದ್ಕೊಂಡೇ ಇಲ್ಲ. ಸಮಸ್ತ ವೇದಾಂತಗಳಿಗೂ ಒಂದೇ ಆತ್ಮನೇ ವಿಷಯ, ಅದು ಒಂದೇ ಪ್ರಕಾರವಾಗಿ ಇರ್ತಕ್ಕದ್ದು. ಆ ಉಪನಿಷತ್ತಿನ ಆತ್ಮ ಈ ತರಹ, ಈ ಉಪನಿಷತ್ತಿನ ಆತ್ಮ ಇನ್ನೊಂದು ತರಹ ಅಂತಂದ್ರೆ ಅದು ಆತ್ಮ ವಿಚಾರ ಆಗಲ್ಲ, ಉಪನಿಷತ್ ವಿಚಾರ ಆಗತ್ತೆ, ಅನುಭವ ವಿಚಾರ ಆಗಲ್ಲ. ಹಾಗಾಗಿ ಎಲ್ಲಾ ವೇದಾಂತಗಳ ವಿಷಯವು ಒಬ್ಬನೇ ಆತ್ಮನಾಗಿದ್ದಾನೆ ಎಂಬುದಾಗಿ ತಿಳ್ಕೊಳ್ಬೇಕು ಅಂತ ಇಷ್ಟಪಟ್ಕೊಂಡಿದೆ. ತಸ್ಮಾತ್ ಯುಕ್ತ ಸ್ವಪ್ನೆ ಆತ್ಮನಃ ಸ್ವಯಂ ಜ್ಯೋತಿಷ್ಠೋಪತ್ತಿ ವಕ್ತುಂ. ಆದ್ದರಿಂದ ಹೇಗಾದ್ರೂ ಮಾಡಿ ಸ್ವಯಂ ಜ್ಯೋತಿಷ್ಠತ್ವವನ್ನು ಸ್ವಪ್ನದಲ್ಲೇ, ಸುಷುಪ್ತಿಯಲ್ಲೆಲ್ಲ ಎಚ್ಚರದಲ್ಲೂ ಇಲ್ಲ, ಸ್ವಪ್ನದಲ್ಲಿ ಆತ್ಮನಿಗೆ ಸ್ವಯಂ ಜ್ಯೋತಿಷ್ಠ ನೀವು ಹೊಂದಿಸ್ಲೇಬೇಕು. ಶ್ರುತಿ ಹೇಳ್ಬಿಟ್ಟಿದೆ ಅತ್ಯಾಯಂಬ ಸ್ವಯಂ ಜ್ಯೋತಿ. ನೀವು ಅಲ್ಲಿ ಮನೋಪಾಧಿ ಕೊಟ್ರೆ ಸ್ವಯಂ ಜ್ಯೋತಿಷ್ಠ ಬಿದ್ದು ಹೋಗುತ್ತೆ. ಮನೋಪಾಧಿಗೆ ಇಳಿದೇ ಹೋದ್ರೆ ಆವಾಗ ಸ್ವಾತಂತ್ರ್ಯ ಮನೋದೇವ ಸ್ವಪ್ನ ಬಿದ್ದು ಹೋಗುತ್ತೆ. ಅತ್ಯಶ ದೇವ ಸ್ವಪ್ನ ಮಹಿಮಾನ ಅನುಭೂತಿ ಮನೋದೇವ ಸ್ವಪ್ನ ಅಂತಾನೆ ಅದು ಬಿದ್ದು ಹೋಗುತ್ತೆ. ಒಂದಲ್ಲಿ ಕೈ ಬಿಡ್ಲೇಬೇಕಾಗತ್ತೆ. ಕರ್ತೃತ್ವ ಕೈ ಬಿಡ್ತಿರೋ ಮನಸ್ಸಿಗೆ ಅಥವಾ ಸ್ವಯಂ ಜ್ಯೋತಿಷ್ಠ ಕೈ ಬಿಡ್ತಿರೋ, ಆತ್ಮ ಸ್ವಯಂ ಜ್ಯೋತಿಷ್ಠ ಕೈ ಬಿಡ್ತಿರೋ, ಆತ್ಮನ ಸ್ವಯಂ ಜ್ಯೋತಿಷ್ಠನ ಹೇಗಾದ್ರೂ ನೀವು ಹೊಂದಿಸ್ಲೇಬೇಕು. ದೇರ್ ಇಸ್ ನೋ ಆಪ್ಷನ್ ಅನ್ಬಿಟ್ಟ. ಶ್ರುತೇ ಯಥಾರ್ಥತ್ವ, ಶ್ರುತೇ ಯಥಾರ್ಥತ್ವ ಪ್ರಕಾಶಕತ್ವ, ಯಥಾರ್ಥ ತತ್ವ ಪ್ರಕಾಶಕತ್ವ. ಶ್ರುತಿಯು ಇದ್ದದ್ದಿದ್ದಾಗಿರುವಂತಹ ತತ್ವವನ್ನು ತೋರಿಸ್ಕೊಡೋಕೆ ಹೊರಟಿದೆ. ಅದು ಪರಮಾರ್ಥ ಏನೋ ಅದನ್ನು ತೋರಿಸ್ಕೊಳ್ಬೇಕು ಅಂತ ಹೊರಟಿರುವಾಗ ಒಂದೊಂದು ಶ್ರುತಿಗೆ ಒಂದೊಂದು ಇದು ಬರೋದಿಲ್ಲ ಅಂತೇಳಿ ಇಷ್ಟು ಪೂರ್ವಪಕ್ಷೆ ತೋರಿಸ್ಕೊಡಿ ಅಂದ್ರು. ಈಗ ಭಾಷ್ಯಕಾರ ಬಂದ್ರು, ಏವಂತಿರ್ಹಿ ಶೃಣು ಶ್ರುತ್ಯರ್ಥಂ ಹಿತ್ವಾ ಸರ್ವಾಭಿಮಾನಂ. ನಿಮ್ಗೆ ಅಭಿಮಾನ ಎಲ್ಲ ಹೆಂಗ್ ಗೊತ್ತಾ? ಪರವಾಗಿಲ್ಲ, ಈ ಅಭಿಮಾನ ಬಿಟ್ಟು ಕೇಳು, ನನಗೆ ಹೇಗೆ ನಿಮ್ಗೆ ಅಭಿಮಾನ ಎಲ್ಲ ಹೆಂಗ್ ತೀರ್ಮಾನ? ಅದು ನೀನೇ ಹೇಳ್ಬೇಕು. ನಾನ್ ಹೇಳ್ತೀನಿ ಕೇಳು, ಅಭಿಮಾನ ಬಿಟ್ಟು ಕೇಳು ಅಂತ. ನಿನಗೆ ಅಭಿಮಾನ ಇಲ್ಲ ಅಂತ ಹೆಂಗ್ ತೀರ್ಮಾನ ಮಾಡ್ತೀಯಾ? ನಿನಗೆ ಅಭಿಮಾನ ನೀನ್ ಹೇಳಬೇಕಲ್ಲ, ನಾನು ಹೇಳಬೇಕಲ್ಲ? ನಾನು ಹೇಳ್ತೇನೆ ನೀನು ಅಭಿಮಾನಿಯಿಂದ ಅರ್ಥ ಮಾಡ್ತಿದ್ಯಾ ಅಂತ. ಪರವಾಗಿಲ್ಲ, ಹೆಂಗಿದೆ ನೋಡಿ. ಎಲ್ಲ ಅಭಿಮಾನವನ್ನು ಬಿಟ್ಟು ಶುದ್ಧರ್ಥವನ್ನ ಕೇಳ್ಕೊಳ್ಳೋನಾಗು, ತಿಳ್ಕೊಳ್ಳೋನಾಗು ಅಂತ. ಯಾಕೆನೆ ನತು ಅಭಿಮಾನೇನ ವರುಷಶತೇನಾಪಿ ಶುದ್ಧರ್ಥ ಜ್ಞಾತುಂ ಶಕ್ಯತೆ. ಸರ್ವೈ ಪಂಡಿತಂ ಮನ್ನಿ. ಪಂಡಿತಂ ಮನ್ನಿ ಒಂದೇ ಪದ ಅದು. ಈಗ ಪಂಡಿತಂ ಮನ್ನಿ, ಈಗ ಅಪಂಡಿತ ಆತ್ಮಾನಂ ಪಂಡಿತತ್ವೇನ ಮನ್ಯಂತೆ ಪಂಡಿತಂ ಮನ್ಯಾಹ ಅಂದ್ಬಿಟ್ಟು ಅಭಿಮಾನ ಇಟ್ಕೊಂಡು 100 ವರ್ಷ ಶ್ರುತ್ಯರ್ಥವನ್ನ ತಿಳ್ಕೊಳ್ಳೋಕೆ ಪ್ರಯತ್ನ ಪಟ್ಟರು. ಎಲ್ಲ 100 ಪಂಡಿತರು ಸೇರಿದ್ರು ಕೂಡ ಎಲ್ಲಾ ಪಂಡಿತರಿಂದಲೂ ತೀರ್ಮಾನ ಮಾಡಕ್ಕಾಗಲ್ಲ, ಒಬ್ಬೊಬ್ಬರು ತೀರ್ಮಾನ ಮಾಡ್ತಾರೆ. ಅಭಿಮಾನವೇ ಶ್ರುತ್ಯರ್ಥಕ್ಕೆ ಅಡ್ಡಿ. ಶ್ರುತ್ಯರ್ಥ ಮಾಡಕ್ ಬಿಡೋದಿಲ್ಲ. ನನ್ನ ಪ್ರಕಾರ ನಾನು ಅನ್ಕೊಂಡಾಗ ಅರ್ಥ ಮಾಡ್ಬೇಕು ಅಂತ ಬಂದೇ ಬರುತ್ತೆ. ನನಗೆ ಹೀಗೆ ಅನಿಸ್ತಾ ಇದೆ, ನನ್ಗೆ ಇದು ಒಪ್ಪಿಗೆ ಆಗ್ತಾ ಇದೆ, ಹೀಗೆ ಅದಕ್ಕೆ ಅರ್ಥ ಮಾಡ್ಬೇಕು ಅಂತ ಬಂದೇ ಬರುತ್ತೆ. ಈ ವಾಕ್ಯ ಎಲ್ರಿಗೂ ಸಮಾನ ಅಲ್ವಾ ಅಂತೀನಿ ನಾನು. ಇದು ನಿಮಗಿಲ್ವಾ ಅಂತ ಈ ವಾಕ್ಯ. ಇದು ನೀವು ಇಲ್ಲದು ನೀವು ತೀರ್ಮಾನ ಮಾಡ್ಕೊಂಡ್ಬಿಡ್ತೀರಾ? ಆಗಲಿ. ಯಥಾ ಹೃದಯ ಅಲ್ವಾ ವಿದ್ಯಾಸಲ್ಲ, ನಿಮಗಿಲ್ಲ ಹೆಂಗ್ ಗೊತ್ತಾ? ನೀ ಯಾಕೆ ಅಭಿಮಾನ ಹೇಳ್ತಿಲ್ಲ ಅಂತ ಹೆಂಗ್ ಒಪ್ಕೊಳ್ತು? ಬಂದೇ ಬರೀತಾನೆ. ಹೌದು. ಯಥಾ ಹೃದಯಾಕಾಶೆ ಪುರೀತತಿ ನಾಡೀಶಿತ ಸ್ವಪತಃ ತತ್ ಸಂಬಂಧಾಭಾವಾತ್ ತತ್ವ ವಿವಿಚ್ಯ ದರ್ಶಯಿತುಂ ಶಕ್ಯತೆ. ಆತ್ಮನಃ ಸ್ವಯಂ ಜ್ಯೋತಿಷ್ಠ ನ ಬಾಧ್ಯತೆ. ಅವರೇ ಬಾಧ್ಯತೆ ಅಂತ ನ ಬಾಧ್ಯತೆ ಅಂತ ಇದ್ದಾರೆ. ಹೃದಯಾಕಾಶದಲ್ಲಿ ಇದೆಲ್ಲ ಸುಷುಪ್ತಿದ್ದಾನೆ. ಪುರೀತತಿ ನಾಡೀಶು ಚ ಇದು ಸ್ವಪ್ನ.
ಹೃದಯಾಕಾಶದಲ್ಲೂ ಪುರಿತತ್ವ ನಾಡಿಗಳಲ್ಲೂ ಮಲಗಿರುವಂತಹ ಆತ್ಮನಿಗೆ ಪುರಿತ ಸಂಬಂಧ ನಾಡಿ ಸಂಬಂಧವೂ ಇಲ್ಲ, ಹೃದಯಾಕಾಶ ಸಂಬಂಧವೂ ಇಲ್ಲ. ತತ್ಸಂಬಂಧಾಭಾವ ಅದು ತತ್ವ ವಿವಿಚ್ಯ ದರ್ಶಿತ ಶಕ್ಯತೆ, ಅದರಿಂದ ಬೇರ್ಪಡಿಸೋಕ್ಕಾಗತ್ತೆ. ಅದು ಹೆಂಗೆ ಅಂತ ಅವನಿಗೆ ಕೇಳಬೇಕು. ತತ್ವ ವಿವಿಚ್ಯ ದರ್ಶಿತ ಶಕ್ಯತೆ ಅಂತ ಇದ್ದಾರೆ. ಹೆಂಗಿದೆ ಬರೆದು ಬಿಟ್ಟು ವಾಕ್ಯ ಬರೆದ್ಬಿಟ್ರೆ ಸುಮ್ಮನೆ ತತ್ವ ವಿವಿಚ್ಯ ದರ್ಶಿತ ಅಂದ್ಬಿಟ್ರೆ ತತ್ಸಂಬಂಧಾಭಾವ ಹೇತು ಕೊಟ್ರೆ ಆತ್ಮನಿಗೆ ಸಂಬಂಧವಿಲ್ಲವಾದ್ದರಿಂದ ಅದನ್ನ ವಿಂಗಡಿಸಿ ತೋರ್ಸೋಕ್ ಆಗತ್ತೆ ಅಂದ್ರು. ಅಂದ್ರೆ ಆತ್ಮನು ಸ್ವಯಂ ಜ್ಯೋತಿ ಆಗಿದ್ದಾನೆ ಅನ್ನೋದನ್ನ ಒಪ್ಕೊಂಡಾಗ ಹೃದಯ ಸಂಬಂಧವೂ ಇಲ್ಲ, ಪುರಿತ ಸಂಬಂಧವೂ ಇಲ್ಲ, ನಾಡಿ ಸಂಬಂಧವೂ ಇರಲ್ಲ. ಅವನಿಗೆ ಸ್ವಯಂ ಜ್ಯೋತಿ ಆದವನಿಗೆ ಯಾವ ಸಂಬಂಧವೂ ಇರಲ್ವಲ್ಲ. ಇದು ನಮ್ ಸಿದ್ಧಾಂತ ಇಟ್ಕೊಂಡು ಮಾತಾಡೋದು. ಯಾಜ್ಞವಲ್ಕ್ಯರು ಹಸು ನೋಡ್ಕೊಂಡು ಅದ್ರಲ್ಲ ಜ್ಞಾನಿ ಅಂತ ಹೇಳಿ, ಹಾಗೆ ಆಚಾರ್ಯರು ಅನುಭವದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದಾರೆ. ಆ ಅನುಭವ ಅದು ನಿಮಗೆ ನಾವು ಒಪ್ಪಲ್ಲಪ್ಪ. ನೀವು ಅನುಭವಿಸ್ಕೊಂಡು ಹೇಳ್ಬಿಟ್ರೆ ನಾವು ನಿಮ್ಗೂ ಇದು ಸುಮ್ಮನೆ ಹೇಳ್ತಿದ ಅಂತಂದ್ರೆ ತತ್ವಭಿವಿಚ್ಛ ಅದನ್ನ ಬೇರ್ಪಡಿಸಿ ಆತ್ಮನ ತಿಳಿಸುವುದಕ್ಕೆ ಆಗತ್ತೆ ಅಂತ ಇದು ಹೇತರ್ಸ ಇದೆ. ಆದ್ದರಿಂದ ಆತ್ಮನ ಸ್ವಯಂ ಜ್ಯೋತಿಷ್ಠ ಬಾಧೆ ಆಗೋದಿಲ್ಲ ಅಂದ್ರು. ಸ್ವಾಮಿ ಟಿಪ್ಪಣಿಯನ್ನು ಕೊಟ್ರ ಹೇಗೆ ಆಗೋದಿಲ್ವೋ ಅಂದ್ಬಿಟ್ರು. ಆಗೋದಿಲ್ವೋ ಹೆಂಗಾಗೋದಿಲ್ವೋ. ನಾಡಿ ಪುರಿತತ್ವಗಳ ಮೂಲಕ ಆಕಾಶವನ್ನು ಸೇರಿ ಎಂಬುದು ಎಚ್ಚರ ದೃಷ್ಟಿಯಿಂದ. ನಿಜವಾಗಿ ಸುಷುಪ್ತಿಯಲ್ಲಿ ಆತ್ಮನಿಗೆ ಯಾವ ಸಂಬಂಧವೂ ಇರುವುದಿಲ್ಲ. ಎಚ್ಚರ ದೃಷ್ಟಿಯಿಂದ ನೋಡಿದ್ರು ಗಡಿಗೆಯೊಳಗಿನ ಆಕಾಶ ಗಡಿಗೆಗೆ ನಿಜವಾಗಿ ಕಟ್ಟು ಬಿದ್ದಿರದಂತೆ ಆತ್ಮನ ಹೃದಯಾದಿಗಳು ಎಲ್ಲ ಕಟ್ಟು ಬಿದ್ದಿರೋದಿಲ್ಲ ಅಲ್ಲ, ಸಂಬಂಧ ಇರಲ್ಲ ಅಂತ. ಇಲ್ಲಿ ಘಟಾಕಾಶದ ಸಂಬಂಧ ಇರಲ್ಲ. ಇಲ್ಲಿ ಘಟಾಕಾಶ ಸಂಬಂಧ ಹೇಗಿರಲು ಕಟ್ಟು ಬಿದ್ದಿಲ್ವೋ ಹಾಗೆ ಅಲ್ಲೂ ಕಟ್ಟು ಬಿದ್ದಿಲ್ಲ ಆತ್ಮನು. ಗಡಿಗೆಗೆ ನಿಜವಾಗಿ ಕಟ್ಟು ಬಿದ್ದಿಲ್ಲ ಅದು. ಅಲ್ವಾ ಅಷ್ಟ ಅಲ್ಲ, ನೀವು ಅಭಿಮಾನ ಬಿಟ್ಟಿದ್ದೀವಿ ಅದು ಪ್ರೂವ್ ಮಾಡಿ. ಏನೆಲ್ಲ ಇದನ್ನು ಹೇಗೆ ಪ್ರೂವ್ ಮಾಡಿ, ಏನು ಪ್ರೂವ್ ಮಾಡಿ. ನೀವು ಸುಮ್ಮನೆ ಆ ವಿವಿಚ್ಯ ದರ್ಶಿತ ಶಕ್ಯತೆ ಅಂದ್ಬಿಟ್ರೆ ಕಸ ವಿವಿಚ್ಯ ದರ್ಶನ ಶಕ್ಯತೆ ತೋರಿಸಿ. ವಿವಿಚ್ಯ ದರ್ಶಿತ ಶಕ್ಯತೆ ಅಂದ್ರು ಎಲ್ಲೇ ಹೃದಯಾಕಾಶದಲ್ಲೂ ನಾಡಿಯ ಪುರುಷತ್ವ ಇದ್ದಾಗ ಸಂಬಂಧವಿಲ್ಲದ್ದರಿಂದ ಹೇತು ಕೊಟ್ರು. ಸಂಬಂಧವಿಲ್ಲದ್ರಿಂದ ಹೇತು ಪ್ರೂವ್ ಆಗಿಲ್ಲ. ಸಂಬಂಧವಿಲ್ಲದ್ರಿಂದ ಹೇತು ಪ್ರೂವ್ ಮಾಡಿ, ಆಮೇಲೆ ವಿವಿಚ್ಯ ದರ್ಶಿತ ಶಕ್ಯತೆಯನ್ನು ಹೇಗೆ ತೋರಿಸ್ಕೊಡಿ, ಆಮೇಲೆ ಸ್ವಯಂ ಜ್ಯೋತಿಷ್ ಬಾಧೆ ಆಗಲ್ಲ ಅಂತ ಒಪ್ಕೋತೀವಿ. ಆವಾಗ ಮತ್ತೆ ಅದಕ್ಕೆ ತಗೊಂಡು ಹೇಳ್ತೀರಾ. ಅದಕ್ಕೆ ಬೃಹದಾಂಗದ ವಾಕ್ಯವೇ ಕರೆಕ್ಟ್. ಬೃಹದಾಂಗದಲ್ಲಿ ಸ್ವಪ್ನದಲ್ಲಿ ಅವನಿಗೆ ಮನೋಪಾಧಿಕನಾಗಿ ಆತ್ಮನೋ ಇದಾಗಿರ್ತಾನೆ, ಸ್ವಯಂ ಜ್ಯೋತಿ ಹಾಗಿರಲ್ಲ. ಸ್ವಯಂ ಜ್ಯೋತಿಷ್ಠವನ್ನು ನೇರ ಆತ್ಮಿಗೆ ಕೊಟ್ಟಿದೆ. ಮನಸ್ಸನ್ನ ಕರ್ಣವಾಗಿ ವಿಷಯವಾಗಿ ಇಟ್ಕೊಂಡಿದ್ದಾರೆ ಹೊರತು ಮನಸ್ಸನ್ನು ಕಟ್ಸೋ ತಗೊಂಡೇ ಇಲ್ಲ. ಅಲ್ಲ ಮನೋಪಾಧಿಕ ಅಲ್ಲಿ ಇಲ್ಲಿ ಏನ್ ಮಾಡಿದ್ದಾರೆ, ಒಂದು ಹಂತ ಬಿಟ್ಕೊಂಡಿದ್ದಾರೆ. ಇಲ್ಲಿ ಏನ್ ಮಾಡಿದ್ದಾರೆ, ಈ ಮನಸ್ಸೆಂಬ ಉಪಾಧಿ ಇಟ್ಕೊಂಡಾಗಲೂ ಮನಸ್ಸನ್ನು ಸ್ವಾತಂತ್ರ್ಯ ದೇವರಂತ ಅಂದ್ಕೊಂಡು ಆತ್ಮನು ಮನಸ್ಸನ್ನು ಬಿಟ್ಟು ಇರಬಲ್ಲನು ಸುಷುಪ್ತಿಯಾದಿಗಳಲ್ಲಿ ಕಂಡು ಬಂದಿರೋದ್ರಿಂದ, ಸುಷುಪ್ತಿಯ ಮನಸ್ಸನ್ನು ಬಿಟ್ಟಿರ್ತಾನೆ ಕಂಡು ಬಂದಿರೋದ್ರಿಂದ ನಾಡಿ ಪರಿಸ್ಥಿತಿಯಲ್ಲಿದ್ದಾಗಲೂ ಕೂಡ ಮನ ಸಂಬಂಧ ಇಲ್ಲ ಅಂತ ಅರ್ಥಾದರ್ಥ ತಿಳ್ಕೊಂಡು ಸ್ವಯಂ ಜ್ಯೋತಿ ಇಟ್ಟು ಗೊತ್ತಾಗ್ತಾನೆ ಅಂತ ಅರ್ಥ ಮಾಡ್ಕೊಳ್ಳಿ. ಸರಿ, ಅದೇ ಇದನ್ನ ಅನುಭವಿಸ್ಕೋಬೇಕು. ಸುಷುಪ್ತಿಯಲ್ಲಿ ಪುರಿತತ್ವ ಹೃದಯ ಸಂಬಂಧ ಇರೋಲ್ಲ. ಸಂಬಂಧ ಇದೆ ಜೈತಿ ಜ್ಞಾನ ಆಗ್ಬೇಕಲ್ಲ. ಅಲ್ಲ ಆತ್ಮ ತೋರಿಸ ಡಾಕ್ಟರ್ ಹೃದಯ ತೋರಿಸ್ಬೇಕು. ಆತ್ಮನ್ ತೋರಿಸ್ತಾ ಇರೋ ಹೃದಯ ಪುರಿತತ್ವ ತೋರಿಸ್ತಾ ಇರೋದು. ಆತ್ಮನಿಗೆ ಹೃದಯ ಪುರಿತತ್ವ ಸಂಬಂಧ ಇರೋಲ್ಲ. ಕರೆಕ್ಟ್ ಗುರುಗಳೇ, ಆತ್ಮನಿಗೆ ಹೃದಯ ಪುರಿತತ್ವಿನ ಸಂಬಂಧ ಇಲ್ಲ ಅನ್ನೋದು ಹೇಗ್ ತೋರಿಸ್ತೀರಾ? ಇಲ್ಲ ಇರೋಲ್ಲ. ಅಲ್ಲಕ್ಕೆ ವಿವಿಚ್ಯದ ದೃಶ್ಯತೆ ಅಂತ ಇದಾರೆ, ಇದು ಯೂನಿವರ್ಸಲ್ ಆಗಿ ಹೇಳ್ತಾ ಇದಾರೆ. ಆತ್ಮ ಅಂಟ್ಕೊಳ್ಳೋಣಲ್ಲಪ್ಪ, ಅಂಟ್ಕೊಳ್ಳೋಣ ಅಲ್ಲಲ್ಲ. ಹೇಳಿದ್ರೆ ಹಂಗೆ ಹೇಳ್ಬಿಡಿ, ಹಂಗೆ ಹೇಳಿದ್ರೆ ಹಿಂಗೆ ಹೇಳ್ಬಿಡಿ. ಆತ್ಮ ಅಲ್ಲ ಶಂಕರಾಚಾರ್ಯ ಕಡೆ ನಾವು ಪೂರ್ವಪಕ್ಷಿ ಅಲ್ಲಮ್ಮ. ಶಂಕರಾಚಾರ್ಯರು ಆತ್ಮನ ಏನು ಅಂದ್ಕೊಳ್ತಾರೆ, ನಮ್ಮ ಸ್ವರೂಪ ಅನುಭವ ಏನಿದೆ, ಆತ್ಮ ಅಂಟ್ಕೊಳ್ಳೋನಲ್ಲ. ಆತ್ಮನಿಗೆ ಯಾವ ಸಂಬಂಧವೂ ಇಲ್ಲ. ಹಾಗಾಗಿ ಹೃದಯದ ಸಂಬಂಧ ಪುರುಷ ಸಂಬಂಧ ಇರೋಲ್ಲ. ಹಾಗಾಗಿ ಹೃದಯ ಸಂಬಂಧವೇ ಇದೆ. ಹೃದಯ ಸಂಬಂಧ ಇದ್ಬಿಟ್ರೆ ಸುಷುಪ್ತಿಯಲ್ಲಿ ಆವಾಗ ದ್ವೈತ ದರ್ಶನ ಆಗ್ಬೇಕಾಯ್ತು. ಸುಷುಪ್ತಿ ದ್ವೈತ ದರ್ಶನ ಆಗೋಲ್ಲ. ಆದ್ರಿಂದ ಸಂಬಂಧ ಇರಲ್ಲ. ಸಂಬಂಧಾತೀತನಾಗಿದ್ದಾನೆ ಅಂತ ಅನುಭವದಲ್ಲಿ ಇರೋದ್ರಿಂದ
ಪುರಿಸತ್ತಲ್ಲೂ ನಾಡಿಯಲ್ಲೂ ಇದ್ದಾಗಲೂ ಅವನಿಗೆ ಸಂಬಂಧ ಇರೋಲ್ಲ ಅಷ್ಟೇ. ಯಾವಾಗಲೂ ಸಂಬಂಧವಿಲ್ಲ ಅಂದ್ರೆ ಕಾರಣ ಸಂಜ್ಯೋತಿಷ್ಟಕ್ಕೆ. ಏವಂ ಮನಸಿ ಅವಿದ್ಯಾ ಕಾಮ ಕರ್ಮ ನಿಮಿತ್ತ ಉದ್ಭೂತ ವಾಸನಾವತಿ ಕರ್ಮ ನಿಮಿತ್ತಾ ವಾಸನಾ ಅವಿದ್ಯೆಯ ಅನ್ಯದ್ವಸ್ತಂತರಮಿವ ಪಶ್ಯತಃ ಸರ್ವ ಕಾರ್ಯಕರಣೇಭ್ಯಃ ಪ್ರಯುಕ್ತಸ್ಯ ದ್ರಷ್ಟುಃ ವಾಸನೆಭ್ಯಃ ದೃಶ್ಯರೂಪಾಭ್ಯಃ ಅನ್ಯತ್ವೇನ ಸ್ವಯಂ ಜ್ಯೋತಿಷ್ಟ್ವಂ ದರ್ಶಯಿತು ಜ್ಯೋತಿಷ್ಟ್ವಂ ಸುದರ್ಪಿತೇನಾಪಿ ತಾರ್ಕಿಕೇನ ನವಾರಯಿತುಂ ಶಕ್ಯತೆ. ಅಷ್ಟೇ. ಇದು ವಾಕ್ಯ ಚೆನ್ನಾಗಿ ನೋಡಿ. ಅವಿದ್ಯಾ ಕಾಮ ಕರ್ಮ ನಿಮಿತ್ತವಾಗಿ ಎದ್ಕೊಂಡಿದ್ದಾಗಿದೆ ವಾಸನೆಗಳು. ಏನೇನು ವಾಸನೆ ಎದ್ಕೊಳ್ತೋ ಅದಕ್ಕೆ ತಪ್ಪಲಿಕೆ ಇರಲೇಬೇಕು. ಆಮೇಲೆ ಹಿಂದಿನ ವಾಸನೆ ಇರಬೇಕು. ಆ ವಾಸನೆ ಎಬ್ಬಿಸೋ ಕರ್ಮನೂ ಇರಬೇಕು. ಕರ್ಮವೇ ವಾಸನೆ ಎಬ್ಬಿಸೋದು. ಅವಿದ್ಯಾ ಕಾಮ ಕರ್ಮ ಈ ನಿಮಿತ್ತವಾಗಿ ವಾಸನೆ ಎದ್ಕೊಂಡಿದ್ದಾಗ ಆ ಕರ್ಮ ನಿಮಿತ್ತವಾದ ವಾಸನೆ ಏನಿದೆ, ಸ್ವಪ್ನದಲ್ಲಿ ಏನೇನು ವಾಸನೆಗಳು ಕಾಣ್ತಾನೆ ನೋಡ್ತಾನೆ, ಅದು ಅವಿದ್ಯಾ ನಿಮಿತ್ತವಾದ ವಾಸನೆಗಳು. ಅದು ಆ ವಾಸನೆಗಳೇನಿದೆ ಅದು ಅವಿದ್ಯೆಯಿಂದ ಅನ್ಯದ್ವಸ್ತಂತ್ರನೇ ಪಶ್ಯತಃ, ತನಗಿಂತ ಬೇರೆಯಾಗಿ ವಸ್ತುವನ್ನಾಗಿ ಕಾಣ್ತಿರ್ತಾನೆ. ಅದು ಎಚ್ಚರದಿಂದ ನೋಡ್ಕೊಂಡಿದ್ದಾನೆ ಅವಿದ್ಯೆಯಿಂದ ನೋಡೋದು ಅಂತ. ಅಜ್ಞಾನಿ ಪುರುಷ ನಿಜವಾಗಿ ಅಲ್ಲಿ ಯಾವ ಇಂಟ್ರೆಸ್ಟು ಇರಲ್ಲ, ಯಾವ ಪದಾರ್ಥವೂ ಇರಲ್ಲ, ಸುಮ್ಮನೆ ಕಂಡಾಗುತ್ತೆ, ನೋಡಿದಾಗತ್ತೆ, ನೋಡೇ ಇರಲ್ಲ, ತಪ್ಪಲಿಕೆಯಿಂದ ಆಗೋದು ಅಂತ ಲೋಕದ. ಅದು ಲೋಕದ ತಪ್ಪಲಿಕೆ ಬೇರೆ, ವೇದಾಂತ ತಪ್ಪಲಿಕೆ ಬೇರೆ. ವೇದಾಂತ ನಿಜವಾಗಿರಲ್ಲ ಕಾಣ್ತಾನೆ ತಪ್ಪಲಿಕೆ ಅಂತಾನೆ, ಇವರದು ಆತ್ಮಂತಿಗುದೇವರು ತಪ್ಪಲಿಕೆಯಿಂದ ಕಾಣ್ತಾನೆ ಅಂತಾರೆ. ತಪ್ಪಲಿಕೆಯಲ್ಲಿ ಆತ್ಮಂತಿಗುದೇವರು ತಪ್ಪಲಿಕೆಯಿಂದ ಕಾಣ್ತಾನೆ ಅಂತ ವೇದಾಂತಿಗಳು, ಅಲ್ಲಿ ನಿಜವಾಗಿರಲ್ಲ ಕಾಣ್ತಾನೆ ತಪ್ಪಲಿಕೆ ಅಂತ ಲೋಕದವರು. ನಿಶ್ಯರೂಪಾಭ್ಯ ನಿಶ್ಯರೂಪವಾದ ವಾಸನೆಗಿಂತ ಅನ್ಯತ್ವೇನ ಬೇರೆಯಾಗಿ ಸ್ವಯಂ ಜ್ಯೋತಿಷ್ಠ ಏನು ಕಂಡು ಬರ್ತಾ ಇದೆ, ಅದನ್ನು ಎಂಥ ದರ್ಪಿಷ್ಠನಾದ ತಾರ್ಕಿಕನಿಗೂ ಕೂಡ ಅದು ಬೆಳೆಯೋಕ್ಕಾಗಲ್ಲ. ಗೊತ್ತಾಗ್ತಾನೆ ಇದೆ, ಬೇರೆಯಾಗಿ ತೋರ್ಬರ್ತಾನೆ ಇದೆ. ನೋಡಿ, ಇಲ್ಲೇ ವಾಸನೆಗಳಿಗಿಂತ ಬೇರೆಯಾಗಿ ತೋರ್ಬರ್ತಾ ಇದ್ದಾನೆ ಅಂತನ್ನುವಾಗ ಮನಸ್ಸಿಗಿಂತ ಬೇರೆ ಮಾಡ್ಕೊಂಡ್ರು. ಇವಾಗ ಅವಾಗ ನೋಡಿ, ಮನೋಪಾದಿಕ ಬಿಟ್ರು ಇವಾಗ ಮನೋಪಾದಿಕನಾಗಿಯೇ ಮನೋದೇವ ಸ್ವಪ್ನ ಪಶಿತಿ ಹೋಯ್ತು. ಇವಾಗ ಮನೋದೇವ ಸ್ವಪ್ನ ಪಶಿತಿ ನೀವು ಸದ್ಯಕ್ಕೆ ಬಿಟ್ಕೊಂಡ್ರು. ಅಲ್ಲ, ಅವಸ್ಥೆ ನೋಡೋದು ಸಾಕ್ಷಿ ಆದ್ಮೇಲೆ ಅವನೇ ಮನೋ ನೋಡೋದು. ಮನಸ್ಸು ಬೇರೆ ನೋಡಕ್ಕೆ ನಿಲ್ಲಲ್ಲ. ಅವಾಗ ಮನಸ್ಸು ನೋಡಲ್ವಲ್ಲ, ಮನಸ್ಸನ್ನೇ ನೋಡ್ತಿದ್ದಾನೆ ಅಂದ್ಮೇಲೆ ಮನಸ್ಸಿನ ನೋಡಲ್ವಲ್ಲ. ಮನಸ್ಸು ಕಾಣೋ ಸ್ವಪ್ನ ಕಾಣುತ್ತೆ. ದೇವ ಮಹಿಮಾನಂ ಅನುಭವತಿನಲ್ಲಿ ಅವಸ್ಥೆ ಒಳಗೆ ಮನಸ್ಸು ಬಿಡಿ ಹಾಕೊಂಡು ದೃಶ್ಯರಾಶಿನೆಲ್ಲ ನೋಡ್ತಾ ಇದೆ. ಅದನ್ನ ನೋಡೋ ಒಬ್ಬ ದ್ರಷ್ಟು ಇದಾನಲ್ಲ, ಸಾಕ್ಷಿ. ನಿಜವಾದ ದ್ರಷ್ಟು ಇವನೇ ಅಲ್ಲ, ಇಲ್ಲಿ ದ್ರಷ್ಟು ಅಂತ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು ಅವರಳೆ. ಅಲ್ಲ, ಇಲ್ಲಿ ಸಾಕ್ಷಿನ ಇದುವರೆಗೂ ಸಾಕ್ಷಿ ಅಂತ ಅಂದಿರಲಿಲ್ಲ. ದೃಶ್ಯರೂಪಾಭ್ಯೋ ವಾಸನಾಭ್ಯೋ ಅನ್ಯತ್ವೇನ ಯಾವಾಗ ಅಂದ್ಕೊಂಡ್ರಿ, ಅವ ಮನಸ್ಸಿಗಿಂತ ಬೇರೆ ಉಟ್ಕೊಂಡ್ರಿ. ಹೌದು, ಅವನನ್ನ ಸಾಕ್ಷಿ ಅಂತ ಇದ್ದೀರಾ, ಸ್ವಯಂ ಜ್ಯೋತಿ ಅಂತಿದ್ದೀರಾ. ಅವನು ಕನಸನ್ ಕಾಣೋನು ಅಂತಿದ್ದೀರಾ. ಅವನ್ ಕನಸನ್ ಕಾಣೋನು ಅಂತಿಲ್ಲ. ಇಲ್ಲ, ಸ್ವಯಂ ಜ್ಯೋತಿ ಅವಂತಾನೆ. ಕನಸು ಕಾಣೋದ್ ಮನಸ್ಸೇನೆ. ಆ ಇಡೀ ಕನಸನ್ನ ನೋಡ್ತಾ ಇರೋನ್ ದ್ರಷ್ಟು, ಅವಸ್ಥೆನ್ ನೋಡ್ತಾ ಇರೋನ್ ದ್ರಷ್ಟು. ಅವಾಗ ಎರಡು ಹೊಂದಿಸ್ಬೋದು. ಇಲ್ಲ ಅಂದ್ರೆ ಒಂದನ್ ಬಿಟ್ಟಂಗ ಆಗ್ಬಿಡುತ್ತೆ ಗುರುಗಳೇ ನೀವು. ಅಲ್ಲ ಸರಿ, ಮನೋಪಾದಿಕವಾಗಿಯೇ ಆತ್ಮನು ಕನಸನ್ ಮನೋದೇವ ಸ್ವಪ್ನಾನ್ ಅನುಭವತಿಗೂ ಇದು ಮಾಡ್ಬೇಕು ನಾವು, ಗತಿ ತೋರಿಸ್ಬೇಕು. ಸೊ ಮನಸ್ಸೇ ಸ್ವಪ್ನವಾಗಿ ವಿಷಯಿಯಾಗಿ ತನ್ನ ಮಹಿಮೇನ ಅನುಭವಿಸ್ತಾ ಇದೆ ಅಂತ ಅದಕ್ಕೆ ಅರ್ಥ ಮಾಡ್ಬೇಕು. ಅದು ಬಿಟ್ಟುನು ಗೊತ್ತಾಗ್ತಾ ಇದೆ ಅಂತ ಒಂದು ಅನುಭವ ಇದೆಯಲ್ಲ, ಇಷ್ಟಿಟ್ಕೊಂಡು ಪ್ರಶ್ನೆ ಇಷ್ಟಿಟ್ಕೊಂಡು ಬೃಹದಾಲಿಗೆ ಇಟ್ಕೊಂಡು ಹೊಂದಿಸ್ಬೇಕು. ತಸ್ಮಾತ್ ಸಾಧು ಉಕ್ತಂ ಮನಸಿ ಪ್ರಲೀನೇಷು ಕರಣೇಷು ಅಪ್ರಲೀನೇ ಚ ಮನಸಿ ಮನೋಮಯ ಸ್ವಪ್ನಾನ್ ಪಶ್ಯತಿ. ಕರಣಗಳೆಲ್ಲ ಮನಸ್ಸಿನಲ್ಲಿ ಅಡಗಿರುತ್ತೆ, ಮನಸ್ಸು ಮಾತ್ರ ಅಡಗಿರಲ್ಲ. ಚಕ್ರಾದಿ ಕರ್ಣಗಳು ವಿಷಯಗಳೆಲ್ಲ ಮನಸ್ಸಿನಲ್ಲಿ ಅಡಗಿರುತ್ತೆ, ಮನಸ್ಸು ಅಡಗದೇನೆಯೇ ಎಲ್ಲವನ್ನು ಬಿಟ್ಕೊಂಡಿರುತ್ತೆ. ಆ ಮನೋಮಯನಾಗಿ ನೋಡಿ, ಮನೋಮಯನಾಗಿ ಸ್ವಪ್ನ ಕಾಣ್ತಾನೆ.
ಮನೋಮಯವಾದ ಸ್ವಪ್ನ ಕಾಣ್ತಾನೆ ಅಲ್ಲ, ಅಲ್ಲಿ ಮನೋಮಯವಾದ ಸ್ವಪ್ನ ಕಾಣ್ತಾ ಇಲ್ಲ, ಮನೋಮಯನಾಗಿ ಸ್ವಪ್ನ ಕಾಣ್ತಾನೆ ಮಾಡ್ತಿದ್ದಾರೆ. ಮನೋಮಯವಾದ ಸ್ವಪ್ನ ನೋಡ್ತಾನೆ ಅಂದ್ರೆ ಅವಾಗ ಸಾಕ್ಷಿ ಹೋಗ್ಬಿಡ್ತಾನೆ. ಮನೋಮಯನಾಗಿ ಸ್ವಪ್ನ ಕಾಣ್ತಾ ಒಂದು ಟೈಮ್ ಆಯ್ತು, 35 ಆಯ್ತು.